ನಿಜವಾಗ್ಲೂ ಭಾರತದ ಏಕೀಕರಣದ ಯಶೋಗಾಥೆಯನ್ನ ನಾವು ಅರಿತುಕೊಳ್ಳದೆ ಹೋದ್ರೆ ನಾವೊಂಚೂರು ಎಲ್ಲೋ ಭ್ರಷ್ಟರಾಗಿ ಬಿಡ್ತೀವಿ ಅಂತ. ಮೊದಲಿಗೆ ಭಾರತ ಏಕೀಕರಣವಾಗುವಂತಹ ಸಂದರ್ಭಕ್ಕೆ ಪ್ರಮುಖವಾಗಿ ಇರುವಂತಹ ವ್ಯಕ್ತಿ ಅಂದ್ರೆ ಸರ್ದಾರ್ ವಲ್ಲಭಾಯಿ ಪಟೇಲ್ರು ಅಂತ. ಈ ಭಾರತಕ್ಕೆ ಏಕೀಕರಣ ಆಗೋದಕ್ಕಿಂತ ಮೊದಲು ಈ ದೇಶ ಹೇಗಿತ್ತು, ಈ ದೇಶದ ವ್ಯವಸ್ಥೆ ಹೆಂಗಿತ್ತು, ನಮ್ಮ ದೇಶದ ಬಗ್ಗೆ ನಾವು ಯಾವ್ಯಾವ ರೀತಿಯಾಗಿ ತಿಳ್ಕೊಳ್ಬಹುದು ಅನ್ನೋದಕ್ಕಾಗಿ ಸಣ್ಣದಾಗಿ ಒಂದು 5 ನಿಮಿಷದಲ್ಲಿ ನಾನು ನಿಮ್ಮೆಲ್ಲರಿಗೂ ಹೇಳ್ಬಿಡ್ತೀನಿ. ಈ ದೇಶ ಯಾವ ರೀತಿಯಾಗಿ ಮುಂದುವರೆದಿತ್ತು ಅಂದ್ರೆ, ಒಂದು ಕಾಲಕ್ಕೆ ಈ ದೇಶವನ್ನ ಚಿನ್ನದ ಹಕ್ಕಿ ಅಂತ ಕರಿತಿದ್ರು. ಚಿನ್ನದ ಹಕ್ಕಿಯಂತೆ ಹಾರಾಡುವಂತಹ ಒಂದು ದೇಶ ಜಗತ್ತಿನಲ್ಲಿ ಯಾವ್ದಾದ್ರು ಇದ್ರೆ ಅದು ಭಾರತ ದೇಶ. ಎಂತೆಂತಹ ತಂತ್ರಜ್ಞಾನಗಳು ಈ ದೇಶದಲ್ಲಿ ಇದ್ವು ಅಂದ್ರೆ, ನಮ್ಮ ದೇಶದಲ್ಲಿ ಇದ್ದಂತಹ ತಂತ್ರಜ್ಞಾನಗಳು ಕೂದಲನ್ನ ಅರ್ಧ ಸೀಳುವಂತಹ ತಂತ್ರಜ್ಞಾನ ನಮ್ಮ ದೇಶದಲ್ಲಿತ್ತು. ನಾವು ವಿಮಾನವನ್ನ ಕಂಡು ಹಿಡಿದವರು ಅಂತ ನೋಡಿದ ತಕ್ಷಣ ನಮ್ಗೆ ನೆನಪಾಗುವಂತದ್ದು ರೈಟ್ ಸಹೋದರರು ನಮ್ಗೆ ವಿಮಾನವನ್ನ ಕಂಡು ಹಿಡಿದ್ರು ಅಂತ ನೆನಪಾಗ್ತಾರೆ. ಆದ್ರೆ ಈ ದೇಶದಲ್ಲಿ ಸಾವಿರಾರು ವರ್ಷಗಳ ಮುಂಚೆಯೇ ಮಹರ್ಷಿ ವಾಲ್ಮೀಕಿ ಎನ್ನುವಂಥವ್ರು ರಾಮಾಯಣವನ್ನ ರಚಿಸಿ ಆ ಮೂಲಕವಾಗಿ ಪುಷ್ಪಕ ವಿಮಾನವನ್ನ ತೋರಿಸುವ ಮೂಲಕ ಆಕಾಶದಲ್ಲೂ ಒಂದು ವಿಮಾನ ಹಾರಬಹುದು, ಆಕಾಶದಲ್ಲಿ ಒಂದು ವಾಹನ ಹೋಗಬಹುದು ಎನ್ನುವಂತ ಕಲ್ಪನೆಯನ್ನ ಕೊಟ್ಟಿರುವಂತಹ ದೇಶ ಇದು. ಜೊತೆಗೆ ಈ ದೇಶದಲ್ಲಿ ಎಲ್ಲವೂ ಕೂಡ ಬಹಳ ಅದ್ಭುತವಾದಂತಹ ಪರಂಪರೆ ಇದೆ. ನಾವು ವಿಜಯನಗರ ಸಾಮ್ರಾಜ್ಯದಲ್ಲಿ ನೋಡುವಾಗ ಹೇಗಿತ್ತು ವಿಜಯನಗರ ಸಾಮ್ರಾಜ್ಯ ಅಂದ್ರೆ, ರಸ್ತೆ ಬದಿಗಳಲ್ಲಿ ಇವತ್ತಿಗೆ ಹೇಗೆ ತರಕಾರಿಗಳನ್ನ ಮತ್ತೊಂದನ್ನ ಮಾರ್ತಾರೋ ಹಂಗೆ ಅವತ್ತಿನ ಕಾಲಕ್ಕೆ ವಜ್ರ ವೈಡೂರ್ಯ ಬಂಗಾರಗಳನ್ನ ಮಾರ್ತಿದ್ರು. ಮಾರೋದ್ರ ಜೊತೆಗೆ ಕತ್ತಲಾದ ನಂತರ ಆ ವಜ್ರ ವೈಡೂರ್ಯ ಬಂಗಾರಗಳನ್ನ ಯಾವುದೋ ಒಂದು ಅಂಗಡಿಯಲ್ಲಿ ಕಿಲಿ ಹಾಕಿ ಹೋಗ್ತಿರಲಿಲ್ಲ, ಬದಲಿಗೆ ಒಂದು ಬಟ್ಟೆಯನ್ನ ತಗೊಂಡು ಆ ಬಟ್ಟೆಯನ್ನ ಅದ್ರ ಮೇಲೆ ಹಾಕಿ ಹೋಗ್ತಿದ್ರು. ಅಷ್ಟೊಂದು ಪ್ರಾಮಾಣಿಕವಾಗಿ ಬದುಕ್ತಾ ಇದ್ರು. ಯಾರ ಮನೆಗೂ ಬಾಗಿಲುಗಳು ಇರ್ತಾ ಇರ್ಲಿಲ್ಲ. ಎಷ್ಟು ಅದ್ಭುತವಾದಂತಹ ಪರಂಪರೆ ನಮ್ದಿತ್ತು ಅಂದ್ರೆ, ಯಾರ್ಯಾರು ಈ ದೇಶಕ್ಕೆ ಬರ್ತಾರೋ ಅವ್ರೆಲ್ರಿಗೂ ಅದ್ಭುತವಾಗಿ ನೋಡ್ಕೊಂಡು ಅವ್ರೆಲ್ರಿಗೂ ಯಾವ್ಯಾವ ಗೌರವವನ್ನು ಕೊಡ್ಬೇಕು ಅಷ್ಟು ದೊಡ್ಡ ಗೌರವವನ್ನು ಕೊಟ್ಟು ಮುಂದೆ ಬಂದಿರುವಂತಹ ರಾಷ್ಟ್ರ ನಮ್ಮ ರಾಷ್ಟ್ರ. ಇಂತಹ ರಾಷ್ಟ್ರಕ್ಕೆ ಸಾವಿರಾರು ಕಾಲಗಳ ಇತಿಹಾಸ ಇದ್ದಾಗಲೂ ಕೂಡ ಎಷ್ಟೊಂದು ಸಶಕ್ತವಾಗಿ ಬದುಕಿದಂತಹ ದೇಶ ಅಂದ್ರೆ, ಇಂತಹ ಸಂಪತ್ಭರಿತ ದೇಶದ ಮೇಲೆ ಸಾಕಷ್ಟು ಜನರ ಕಣ್ಣು ಬೀಳ್ತದೆ. ಸಾಕಷ್ಟು ಜನ ಈ ದೇಶದ ಮೇಲೆ ದಾಳಿಯನ್ನ ಮಾಡ್ತಾರೆ. ಈ ದೇಶದ ಮೇಲೆ ಮೊಘಲರು, ಡಚ್ಚರು, ಫ್ರೆಂಚರು, ಆಂಗ್ಲರು ಯಾರ್ಯಾರು ಬಂದು ದಾಳಿಯನ್ನ ಮಾಡಿದ್ರು ಎಲ್ರು ಬಂದು ದಾಳಿಯನ್ನ ಮಾಡಿ ಇಲ್ಲಿರುವಂತದ್ದನ್ನ ದೋಚ್ಕೊಂಡು ಹೋಗ್ತಾರೆ. ಒಂದ್ ಕಡೆ ಬರೀತಾರೆ, ಮಹಮ್ಮದ್ ಗೋರಿ ಮತ್ತು ಗಜನಿಗಳು ಈ ದೇಶದ ಮೇಲೆ ದಾಳಿಯನ್ನ ಮಾಡಿ ಈ ದೇಶದ ಸಂಪತ್ತನ್ನ ಕೊಳ್ಳೆ ಹೊಡೆದು ಮತ್ತೆ ಅವ್ರ ದೇಶಕ್ಕೆ ತಗೊಂಡು ಹೋಗುವಾಗ ಅವರು ಆನೆಗಳ ಮೇಲೆ, ಕುದುರೆಗಳ ಮೇಲೆ ಈ ದೇಶದ ಸಂಪತ್ತನ್ನು ಹೊತ್ಕೊಂಡು ಹೋಗ್ತಿದ್ರಂತೆ. ಹೋಗುವಾಗ ಆನೆಗಳು, ಕುದುರೆಗಳು ಸತ್ತು ಹೋಗ್ತಿದ್ವಂತೆ. ಯಾಕಂದ್ರೆ ಆ ಸಂಪತ್ತನ್ನ, ಬಂಗಾರವನ್ನ, ಬೆಳ್ಳಿಯನ್ನ, ವಜ್ರವನ್ನ ಹೊತ್ಕೊಳ್ಳೋದಕ್ ಆಗ್ತಿರ್ಲಿಲ್ಲ ಆನೆಗಳಿಗೆ ಮತ್ತು ಕುದುರೆಗಳಿಗೆ. ಅಷ್ಟೊಂದು ಸಂಪತ್ತನ್ನ ಇಲ್ಲಿಂದ ತಗೊಂಡು ಹೋಗ್ತಿದ್ರು. ಹೋಗಿ 2-3 ಎಕರೆ ಹೊಲದಲ್ಲಿ ಅದನ್ನ ಹರಡಿರ್ತಾ ಇದ್ರಂತೆ. ಆದಾಗ್ಲೂ ಸಹಿತ ಎಷ್ಟು ಸಂಪತ್ಭರಿತ ದೇಶ ಇದಾಗಿತ್ತು ಅನ್ನೋದನ್ನ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ಈ ದೇಶದ ಮೇಲೆ ಸಾಕಷ್ಟು ಜನ ದಾಳಿಯನ್ನ ಮಾಡ್ತಾ ಬಂದ್ರು. ಪ್ರಮುಖವಾಗಿ ಬಂದು ದಾಳಿಯನ್ನ ಮಾಡದಂತವ್ರು ಅಲೆಕ್ಸಾಂಡರ್ ಹೆಸರನ್ನ ನಾವು ಕೇಳ್ತೀವಿ. ನಾವು ಪಠ್ಯ ಪುಸ್ತಕದಲ್ಲಿ ಅವನನ್ನ ದಿ ಗ್ರೇಟ್ ಅಂತೆಲ್ಲ ಹೇಳ್ತಾರೆ. ಅಲೆಕ್ಸಾಂಡರ್ ಈ ದೇಶಕ್ಕೆ ಬಂದು ದಾಳಿಯನ್ನ ಮಾಡಿದಾಗ ಇಡೀ ಜಗತ್ತನ್ನೇ ಗೆಲ್ಲೋದಕ್ಕೆ ಹೊರಟಂತವನು ಅಲೆಕ್ಸಾಂಡರ್. ಈ ದೇಶಕ್ಕೆ ಬಂದು ದಾಳಿಯನ್ನ ಮಾಡ್ಬೇಕು ಅನ್ಕೊಂಡಾಗ ದಾಳಿಯನ್ನ ಆರಂಭ ಮಾಡ್ದ. ಈ ದೇಶದ ಒಳಗಡೆ ಬರಬೇಕಾದ್ರೆ ಒಬ್ಬ ರಾಜನ ವಿರುದ್ಧ ಘನಘೋರವಾದಂತಹ ಯುದ್ಧವನ್ನ ಮಾಡ್ತಾನೆ. ಆ ಯುದ್ಧ ನಡೆದ ನಂತರ ಇನ್ನೇನು ನಾನು ಭಾರತ ಒಳಗಡೆ ಗೆದ್ದೇ ಬಿಟ್ಟೆ ಅನ್ನುವಂತ ಖುಷಿ ಒಳಗಡೆ ಇದ್ದಂತ ಅಲೆಕ್ಸಾಂಡರ್ನನ್ನ ಸೋಲಿಸೋದಕ್ಕಾಗಿ, ಅವನನ್ನ ವಿರೋಧಿಸೋದಕ್ಕಾಗಿ ಯಾವ ರಾಜ ತನ್ನ ರಾಣಿಯನ್ನ ಹಂಗೆ ಬಿಟ್ಟಿದ್ನೋ, ಯಾವ ರಾಜನನ್ನ ಕಳ್ಕೊಂಡಿದ್ನೋ ಅದೇ ರಾಣಿ ಅರಮನೆಯಿಂದ ಕತ್ತಿಯನ್ನ ಹಿಡ್ಕೊಂಡು ಬಂದು ಅಲೆಕ್ಸಾಂಡರ್ನ ಸೇನೆಯ ವಿರುದ್ಧ ಹೋರಾಟವನ್ನು ಮಾಡ್ತಾನೆ. ಆ ರಾಣಿ ಹೆಸರು ರಾಣಿ ಕೃಪಾ. ಅವಳು ಅಲೆಕ್ಸಾಂಡರ್ನ ಸೇನೆಯ ವಿರುದ್ಧ ಹೋರಾಟವನ್ನ ಮಾಡಿ ಇನ್ನೇನು ಅಲೆಕ್ಸಾಂಡರ್ನ ಸೇನೆ ಸೋತೇ ಬಿಡುತ್ತೆ ಅನ್ನುವಂತಹ ಸಂದರ್ಭದ ಹೊತ್ತಿಗೆ ರಾಣಿ ಕೃಪಾನಿಗೆ ಅಲೆಕ್ಸಾಂಡರ್ ಶರಣಾಗ್ತಾನೆ. ನಾನು ಒಂದು ಮಹಿಳೆಯ ಕಡೆ ಸೋಲ್ತೆ ಅನ್ನುವಂತಹ ಭಾವ ನನಗೆ ಬರಬಾರ್ದು, ನನಗೆ ಕೆಟ್ಟ ಹೆಸರು ಬರಬಾರ್ದು ಅನ್ನೋ ಕಾರಣಕ್ಕಾಗಿ ಅಲೆಕ್ಸಾಂಡರ್ ರಾಣಿ ಕೃಪಾನ ವಿರುದ್ಧ ಸೋತ್ ಬಿಡ್ತಾನೆ. ಹಿಂಗೆ ಮಹಿಳೆಯರು ಸಹಿತ ಈ ದೇಶದಲ್ಲಿ ಅಷ್ಟೊಂದು ಅದ್ಭುತವಾಗಿ ಬದುಕಿದ್ರು. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಹೆಸರನ್ನ ಕೇಳ್ತೀವಿ. ಒಂದ್ ಕಡೆ ಕತ್ತಿಯನ್ನ ಬೀಸ್ತಿದ್ಲು, ಮತ್ತೊಂದ್ ಕಡೆ ಕುದುರೆ ಸವಾರಿಯನ್ನ ಮಾಡ್ತಿದ್ಲು, ಹಿಂದ್ಗಡೆ ಮಗುವನ್ನ ಸಂಭಾಳಿಸ್ತಾ ಇದ್ಲು, ಒಂದ್ ಕಡೆ ರಾಜ್ಯವನ್ನ ನೋಡ್ಕೊಳ್ತಾ ಇದ್ಲು. ಏಕಕಾಲಕ್ಕೆ 5-6 ಕೆಲಸಗಳನ್ನ ಮಾಡುವಂತ ತಾಕತ್ತಿದ್ದಂಥದ್ದು ಈ ದೇಶದ ಮಹಿಳೆಯರಿಗೆ. ಎಷ್ಟು ಅದ್ಭುತವಾಗಿ ಈ ದೇಶದ ಮಹಿಳೆಯರು, ರಾಜರು ಎಲ್ಲರೂ ಹೋರಾಟವನ್ನ ಮಾಡ್ಕೊಂಡು ನಮ್ಮ ಸಂಸ್ಕೃತಿ ಸಂಸ್ಕಾರವನ್ನ ಉಳಿಸಿದ್ದಾರೆ. ಯಾರ್ಯಾರು ಈ ದೇಶದ ಮೇಲೆ ದಾಳಿಯನ್ನ ಮಾಡಿದ್ರು ಅವರು ದಾಳಿಯನ್ನ ಮಾಡಿ ವಾಪಸ್ ಅವ್ರ ದೇಶಕ್ಕೆ ಹೋದ್ರು. ಆದ್ರೆ ಈ ದೇಶವನ್ನ ಕೊಳ್ಳೆ ಹೊಡೆದು ಅವರ ಸಂಸ್ಕೃತಿಯನ್ನ ಇವತ್ತಿಗೂ ನಮ್ಮ ಮುಂದೆ ಉಳಿಸಿಕೊಟ್ಟು ಹೋಗಿರುವಂತವ್ರು ಅಂದ್ರೆ ಅವರು ಬ್ರಿಟಿಷರು. ಈ ದೇಶಕ್ಕೆ ತಕ್ಕಡಿಯನ್ನ ಹಿಡ್ಕೊಂಡು ಬಂದ್ರು.
ತಕ್ಕಡಿಯನ್ನು ಹಿಡ್ಕೊಂಡು ಬಂದು ವ್ಯಾಪಾರವನ್ನ ಮಾಡ್ತೀವಿ ಅನುಮತಿ ಕೊಡಿ ಅಂತ ಕೇಳ್ಕೊಂಡು ಅಂಗಲಾಚಿ ಬೇಡ್ಕೊಂಡು ವ್ಯಾಪಾರ ಮಾಡೋದಕ್ಕೆ ಅನುಮತಿಯನ್ನ ತಗೊಂಡು ನಮ್ಮ ದೇಶದ ರಾಜರು ಬಹಳ ದೊಡ್ಡ ಮನಸ್ಸಿನವರು ಕೊಟ್ಟು ಬಿಟ್ರು. ಆದ್ರೆ ನಮ್ಮೊಳಗಿನ ಆಂತರಿಕ ಕಚ್ಚಾಟವನ್ನ ಲಾಭವನ್ನಾಗಿ ಮಾಡಿಕೊಂಡು ಬ್ರಿಟಿಷರು ಈ ದೇಶವನ್ನ ಆಳೋದಕ್ಕೆ ಆರಂಭ ಮಾಡಿದ್ರು. ಯಾವ ಬ್ರಿಟಿಷರು ತಕ್ಕಡಿಯನ್ನ ಹಿಡ್ಕೊಂಡು ಈ ದೇಶಕ್ಕೆ ವ್ಯಾಪಾರಕ್ಕಾಗಿ ಬಂದ್ರು, ಈ ದೇಶದ ವ್ಯಾಪಾರವನ್ನ ನಿಯಂತ್ರಿಸುವಷ್ಟರ ಮಟ್ಟಿಗೆ ಈ ದೇಶದಲ್ಲಿ ಅವರು ಟಿಕ್ಕಾಣಿಯನ್ನ ಹೂಡಿದ್ರು. ಸಾಕಷ್ಟು ಜನ ಆ ಬ್ರಿಟಿಷರನ್ನ ಈ ದೇಶದಿಂದ ಓಡಿಸ್ಬೇಕು ಅನ್ನೋದಕ್ಕಾಗಿ ಹೋರಾಟವನ್ನ ಮಾಡಿದ್ರು. ಸಾಕಷ್ಟು ಜನ ಬಲಿದಾನವನ್ನ ಮಾಡಿದ್ರು. ಒಬ್ಬೊಬ್ಬರ ಕಥೆಯನ್ನ ನಾವು ಕೇಳ್ತಾ ಕುಂತ್ರೆ ಇವತ್ತಿಗೆ ನಮ್ಗೆ ಹೇಳೋದಕ್ಕೂ ಸಹಿತ ಸಮಯ ಸಾಕಾಗುದಿಲ್ಲ. ಅಷ್ಟರ ಮಟ್ಟಿಗೆ ಅದ್ಭುತವಾದಂತಹ ಕಥೆಯನ್ನ ಹೇಳಬಹುದಾದಂತಹ ಇತಿಹಾಸವನ್ನು ಹೊಂದಿರುವಂತಹ ಕ್ರಾಂತಿಕಾರಿಗಳು, ಹೋರಾಟಗಾರರು, ಸ್ವತಂತ್ರ ಸೇನಾನಿಗಳು ನಮ್ಮ ನಡುವಿದ್ದಾರೆ. ಆದ್ರೆ ಅದೆಷ್ಟೋ ಜನರ ಹೆಸರುಗಳು ಪಠ್ಯ ಪುಸ್ತಕದಿಂದ ಹೊರಗಡೆ ಹೋಗ್ಬಿಟ್ಟಿದ್ದಾರೆ. ಇದ್ರ ಬಗ್ಗೆ ಮಾತಾಡ್ತಾ ಹೋದ್ರೆ ಸಾಕಷ್ಟು ವಿಚಾರಗಳನ್ನ ನಾವು ಹೇಳ್ಬೋದು. ಮೊದಲನೇದಾಗಿ ಹೇಳೋದಂದ್ರೆ, ಭಾರತಕ್ಕೆ ಬ್ರಿಟಿಷರು ಬಂದು ಬ್ರಿಟಿಷರು 250-300 ವರ್ಷಗಳ ಕಾಲ ಈ ದೇಶದಲ್ಲಿ ಆಡಳಿತವನ್ನ ನಡೆಸಿ ಈ ದೇಶಕ್ಕೆ ಸ್ವತಂತ್ರ ಕೊಟ್ಟ ನಂತರ ನಿಜವಾಗಿಯೂ ನಮ್ಗೆ ಸ್ವತಂತ್ರ ಬಂತು ಅಂತ ನಾವು ಒಂದ್ ಕಡೆಗೆ ಏನು ಖುಷಿಯನ್ನ ಪಟ್ಕೊಂಡ್ರೆ, ಮತ್ತೊಂದ್ ಕಡೆಗೆ ನಾವು ದುಃಖವನ್ನ ಪಟ್ಕೊಳ್ತಾ ಇದ್ವಿ. ಯಾಕೆ ದುಃಖ ಅಂತ ನಾವು ಕೇಳೋದಾದ್ರೆ, ಈ ದೇಶದಲ್ಲಿ ಭಾರತ ಮತ್ತು ಪಾಕಿಸ್ತಾನ ಎನ್ನುವಂತ ಎರಡು ವಿಭಜನೆ ಆಯ್ತು. ಭಾರತ ಮತ್ತು ಪಾಕಿಸ್ತಾನ ವಿಭಜನೆ ಆದಂತಹ ಸಂದರ್ಭದಲ್ಲಿ ಪಾಕಿಸ್ತಾನದಲ್ಲಿ ಯಾರ್ಯಾರಿದ್ರೋ ಅವರೆಲ್ಲರನ್ನು, ಭಾರತೀಯರನ್ನ, ಹಿಂದೂಗಳನ್ನ ಎಲ್ರನ್ನೂ ಸಹಿತ ಏನ್ ಮಾಡೋದಕ್ಕೆ ಆರಂಭ ಮಾಡ್ತಾರಂದ್ರೆ ಕೊಲ್ಲೋದಕ್ಕೆ ಆರಂಭ ಮಾಡ್ತಾರೆ. ಇದೇ ರೀತಿ ಭಾರತದ ಮುಂದೆ ಸಾವಿರಾರು ಸವಾಲುಗಳಿದ್ವು. ಯಾವ ಭಾರತ ಸ್ವತಂತ್ರಗೊಂಡಿತು ಎನ್ನುವಂತ ಖುಷಿಯಲ್ಲಿತ್ತು, ಅದೇ ಭಾರತದ ಮುಂದೆ ಒಂದ್ ಕಡೆ ವಲಸೆ ಬರ್ತಾ ಇದ್ರು, ಒಂದ್ ಕಡೆ ಭಯೋತ್ಪಾದನೆ ಇತ್ತು, ಮತ್ತೊಂದ್ ಕಡೆಗೆ ಸರ್ಕಾರ ರಚನೆ ಮಾಡುವಂತ ಸವಾಲಿತ್ತು, ಮತ್ತೊಂದ್ ಕಡೆಗೆ ಬೇರೆ ಬೇರೆ ರಾಜ್ಯದ ಸಂಸ್ಥಾನಗಳು ಈ ದೇಶದಲ್ಲಿದ್ವು. ಭಾರತ ಮೊದಲಿಗೆ ರಾಜ್ಯಗಳ ಒಕ್ಕೂಟವಾಗಿರಲಿಲ್ಲ, ಬದಲಿಗೆ ಸಂಸ್ಥಾನಗಳ ಒಕ್ಕೂಟ ಆಗಿತ್ತು. ಯಾವ್ದು ಸಂಸ್ಥಾನಗಳು ಅಂತ ಕೇಳಿದ್ರೆ, ಯಾರ್ಯಾರು ಈ ದೇಶದಲ್ಲಿ ರಾಜರುಗಳಿದ್ರೋ ಆ ರಾಜರುಗಳೆಲ್ಲ ಸೇರ್ಕೊಂಡು ಒಂದು ಸಂಘಟಿತವಾಗಿ ಬದುಕ್ತಾ ಇದ್ರು, ಅದಕ್ಕೆ ಸಂಸ್ಥಾನ ಅಂತ ಕರಿತಾ ಇದ್ರು. ಈ ದೇಶದಲ್ಲಿ ಇದ್ದಂತಹ ಸಂಸ್ಥಾನಗಳು ಅಂದ್ರೆ 562 ಈ ದೇಶದಲ್ಲಿ ದೇಶೀಯ ಸಂಸ್ಥಾನಗಳಂತಿದ್ವು. ಭಾರತ ಸ್ವತಂತ್ರಗೊಂಡ ನಂತರ ನಾವು ಮೌಂಟ್ ಬ್ಯಾಟನ್ ಅನ್ನುವಂತ ವ್ಯಕ್ತಿ ಹೆಸರನ್ನ ಕೇಳ್ತೀವಿ. ಯಾರು ಮೌಂಟ್ ಬ್ಯಾಟನ್ ಅಂತ ಕೇಳಿದ್ರೆ, ಭಾರತಕ್ಕೆ ಸ್ವತಂತ್ರವನ್ನು ಕೊಟ್ಟವನು ಅಂತ ನಮ್ಮ ಪಠ್ಯ ಪುಸ್ತಕಗಳು ಎಲ್ಲವೂ ಹೇಳ್ತವೆ. ಭಾರತಕ್ಕೆ ಅವನೇನು ಸ್ವತಂತ್ರವನ್ನ ಕೊಳ್ಳಿಲ್ಲ, ನಾವೇ ಅವನ ಕಡೆಯಿಂದ ಸ್ವತಂತ್ರವನ್ನ ಕಿತ್ಕೊಂಡ್ವಿ. ಯಾರಾದ್ರೂ ನಮ್ಗೆ ಬ್ರಿಟಿಷರು ಸ್ವತಂತ್ರ ಕೊಟ್ರು ಅಂದ್ರೆ, ಯಾರು ಕೊಟ್ರು ಅಂತ ಹೇಳ್ಬೇಡಿ, ಮೇಲೆ ನಾವೇ ಕಿತ್ಕೊಂಡಿದ್ದದು, ಅವ್ರೇನು ಕೊಡ್ಲಿಲ್ಲ ನಮ್ಗೆ. ಆ ಮೌಂಟ್ ಬ್ಯಾಟನ್ ಎನ್ನುವಂತವನು ಕೊಟ್ಟ ನಂತರ ಈ ದೇಶದಲ್ಲಿ 3 ತರನಾದಂತಹ ಆಡಳಿತ ನಡೀತಾ ಇತ್ತು. ಮೊದಲನೇ ಆಡಳಿತ ಹೇಗಿತ್ತು ಅಂದ್ರೆ, ಬ್ರಿಟಿಷರೇ ನೇರವಾಗಿ ಈ ದೇಶದ ಹಲವಾರು ಸಂಸ್ಥಾನಗಳನ್ನ ಆಳ್ತಾ ಇದ್ರು. ಇನ್ನೊಂದು ರೀತಿಯಾದಂತಹ ಆಡಳಿತ ಹೆಂಗಿತ್ತಂದ್ರೆ, ಬ್ರಿಟಿಷರು ಆ ಸಂಸ್ಥಾನವನ್ನ ನೋಡ್ಕೊಳ್ತಾ ಇದ್ರು, ಭಾರತೀಯ ರಾಜನೇ ಆ ಸಂಸ್ಥಾನವನ್ನ ಆಳ್ವಿಕೆ ಮಾಡ್ತಿದ್ದ. ಇದು 2ನೇ ರೀತಿಯ ಸಂಸ್ಥಾನ. 3ನೇ ರೀತಿಯ ಸಂಸ್ಥಾನ ಯಾವ ರೀತಿಯಾಗಿತ್ತು ಅಂದ್ರೆ, 3ನೇ ರೀತಿಯ ಸಂಸ್ಥಾನ ಇಡೀ ಭಾರತೀಯ ರಾಜರೇ ಯಾರ ಹಸ್ತಕ್ಷೇಪವಿಲ್ಲದೆ ಅವರೇ ಆಡಳಿತವನ್ನು ನಡೆಸ್ತಾ ಇದ್ರು. ಈ ರೀತಿಯಾದಂತಹ ಸಂಸ್ಥಾನಗಳಿದ್ವು. ಹೆಂಗಾದ್ರೂ ಮಾಡಿ ಭಾರತ ಸ್ವತಂತ್ರಗೊಂಡ ನಂತರ ಪಾಕಿಸ್ತಾನ ಎನ್ನುವಂಥದ್ದು ಬೇರೆ ಆಯ್ತು. ಅದೇ ರೀತಿ ಭಾರತ ಕೂಡ ಒಂದು ರಾಷ್ಟ್ರ ಆಯ್ತು, 2 ರಾಷ್ಟ್ರಗಳಾದ್ವು. ಲಾರ್ಡ್ ಮೌಂಟ್ ಬ್ಯಾಟನ್ ಏನ್ ಮಾಡ್ದ ಅಂದ್ರೆ, 3 ಆಯ್ಕೆಗಳನ್ನ ಇಲ್ಲಿರುವಂತಹ ಎಲ್ಲಾ ಸಂಸ್ಥಾನಗಳಿಗೂ ಕೊಟ್ಟ. ಮೊದಲನೇ ಆಯ್ಕೆ ಏನಂದ್ರೆ ಭಾರತದ ಜೊತೆಗೆ ಸೇರಿಕೊಳ್ಳೋದು. 2ನೇ ಆಯ್ಕೆ ಏನಂತ ಕೇಳಿದ್ರೆ, ನಾವು ಪಾಕಿಸ್ತಾನದ ಜೊತೆಗೆ ವಿಲೀನಗೊಳ್ಳೋದು. 3ನೇ ಆಯ್ಕೆ ಏನಂತ ಕೇಳಿದ್ರೆ, ಭಾರತದಲ್ಲಿರುವಂತಹ ಸಂಸ್ಥಾನಗಳು ಸ್ವತಂತ್ರವಾಗಿ ಇಳಿಯುವುದು. ಈ 3 ಆಯ್ಕೆಗಳನ್ನ ಕೊಟ್ಟ. ಸಾಕಷ್ಟು ರಾಜಮನೆತನಗಳು ಏನ್ ವಿಚಾರ ಮಾಡಿದ್ವು ಅಂದ್ರೆ, ಭಾರತದ ಜೊತೆಗೆ ನಾವು ಸೇರ್ಕೊಂಡ್ ಬಿಡ್ಬೇಕಂತ ಸಾಕಷ್ಟು ರಾಜಮನೆತನಗಳು ಹೋದ್ವು. ಆದ್ರೆ ಕೆಲವು ರಾಜಮನೆತನಗಳು ಪಾಕಿಸ್ತಾನದ ಜೊತೆಗೆ ಹೋಗೋದಕ್ಕೆ ಆರಂಭ ಮಾಡಿದ್ವು, ಕೆಲವು ರಾಜಮನೆತನಗಳು ಸ್ವತಂತ್ರವಾಗಿಯೇ ಉಳ್ಕೊಳ್ಳೋದಕ್ಕೆ ಆರಂಭ ಮಾಡಿದ್ವು. ಈ ಒಂದು ಸಂದರ್ಭವನ್ನ ನೋಡಿ ಅವತ್ತಿನ ಭಾರತದಲ್ಲಿದ್ದಂತಹ ಕಾಂಗ್ರೆಸ್ನ ವರ್ಕಿಂಗ್ ಕಮಿಟಿ ಏನ್ ಮಾಡ್ತು ಅಂದ್ರೆ, ಒಂದು ಸಭೆಯನ್ನ ಮಾಡಿ ಒಂದು ಚರ್ಚೆಯನ್ನ ಮಾಡ್ತು. ಭಾರತದಲ್ಲಿರುವಂತಹ ದೇಶೀಯ ಸಂಸ್ಥಾನಗಳನ್ನ ಸ್ವತಂತ್ರವಾಗಿಡೋದಕ್ಕೆ ಬಿಡ್ಬೇಕು ಅಥವಾ ವಿಲೀನವಾಗ್ಬೇಕು ಅಂತ ಚರ್ಚೆಯನ್ನ ಆರಂಭ ಮಾಡಿದಾಗ ಎಲ್ಲರ ಅಭಿಪ್ರಾಯ ಬಂದದ್ದು ಅವುಗಳನ್ನ ಭಾರತದ ಜೊತೆಗೆ ಸೇರಿಸ್ಕೊಳ್ಬೇಕು ಅಂತ. ಭಾರತದ ಜೊತೆಗೆ ಸೇರಿಸ್ಕೊಳ್ಬೇಕು ಅಂತ ಆರಂಭ ಮಾಡಿದಾಗ ಯಾಕೆ ವಿಲೀನ ಮಾಡ್ಬೇಕಂತ ಹೇಳಿದ್ರು ಅಂದ್ರೆ, ಅವ್ರು ಸ್ವತಂತ್ರವಾಗಿದ್ರೆ, ಒಂದ್ ವೇಳೆ ಸ್ವತಂತ್ರವಾಗಿ ಅವ್ರು ಇರೋದೇ ಆದ್ರೆ ಏನಾಗ್ತಿತ್ತು ಅಂದ್ರೆ, ಅವ್ರು ನಮ್ಮದೇ ದೇಶದ ಮೇಲೆ ದಾಳಿಯನ್ನ ಮಾಡ್ತಿದ್ರು, ನಮ್ಮದೇ ದೇಶದ ಶತ್ರುಗಳಾಗಿ ಅವ್ರು ಮಾರ್ಪಾಡಾಗ್ತಾರೆ. ಅದಕ್ಕಾಗಿ ಯಾವ ದೇಶೀಯ ಸಂಸ್ಥಾನಗಳನ್ನು ಸಹಿತ ನಾವು ಸ್ವತಂತ್ರವಾಗಿರೋದಕ್ಕೆ ಬಿಡಬಾರ್ದು, ಅವೆಲ್ಲವನ್ನು ಸಹಿತ ನಮ್ಮೊಳಗೆ ನಾವು ವಿಲೀನ ಮಾಡ್ಕೊಳ್ಬೇಕು ಅಂತ ವಿಚಾರವನ್ನ ಮಾಡಿ ಈ ದೇಶೀಯ ಸಂಸ್ಥಾನಗಳನ್ನ ವಿಲೀನ ಮಾಡಿಕೊಡುವಂತಹ ಜವಾಬ್ದಾರಿಯನ್ನ ತೆಗೆದುಕೊಂಡಂತ ಯಾರಂದ್ರೆ ಸರ್ದಾರ್ ವಲ್ಲಭಾಯಿ ಪಟೇಲ್. ಇವ್ರನ್ನ ನಾವು ಯಾವಾಗ್ಲೂ ನೆನೆಸ್ಬೇಕು. ಯಾರು ಸರ್ದಾರ್ ವಲ್ಲಭಾಯಿ ಪಟೇಲ್ರು ಅಂದ್ರೆ,
ಈ ಭಾರತವನ್ನ ಒಡೆದು ಹೋಗಿರುವಂತಹ ಭಾರತವನ್ನ ಒಟ್ಟುಗೂಡಿಸಿ ಇವತ್ತಿಗೆ ಭಾರತದ ಭೂಪಟ ಅಷ್ಟು ಅದ್ಭುತವಾಗಿ ನಮ್ಮೆಲ್ಲರಿಗೂ ಕಾಣ್ತಾ ಇದೆ ಅಂದ್ರೆ ಆ ಭಾರತದ ಭೂಪಟದ ಹಿಂದಿನ ಯಾವ್ದಾದ್ರೂ ಬೆವರು ಇದ್ರೆ ಅದೆಷ್ಟೋ ಅಸಂಖ್ಯಾತ ಸೈನಿಕರ ಮತ್ತು ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ ಬೆವರಿದೆ. ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು ಒಂದು ಈ ಮಿನಿಸ್ಟ್ರಿ ಆಫೀಸ್ ಅನ್ನ ಓಪನ್ ಮಾಡ್ತಾರೆ. ಅದು ಇಂಡಿಯನ್ ಸ್ಟೇಟ್ ಡಿಪಾರ್ಟ್ಮೆಂಟ್ ಅಂತ ಹೇಳಿ ಓಪನ್ ಮಾಡ್ತಾರೆ. ಇದ್ರ ಉದ್ದೇಶ ಏನಂದ್ರೆ ದೇಶೀಯ ಸಂಸ್ಥಾನಗಳನ್ನ ಭಾರತದೊಳಗಡೆ ಇರುವಂತೆ ನೋಡ್ಕೊಳ್ಳುವಂತದ್ದು ಇದರ ಉದ್ದೇಶವಾಗಿರ್ತದೆ. ನಿಮ್ಮೆಲ್ಲರಿಗೂ ಮಕ್ಕಳ ದೇಶೀಯ ಸಂಸ್ಥಾನ ಅಂದ್ರೆ ಗೊತ್ತಿರಲಿ, ಯಾವುದು ಭಾರತದಲ್ಲಿದ್ದು ಭಾರತೀಯ ಪ್ರಜೆ ಆಗಿ ಅವರು ರಾಜರಾಗಿ ಆಳ್ವಿಕೆಯನ್ನ ಮಾಡ್ತಿದ್ರು. ಉದಾಹರಣೆಗೆ ಕಿತ್ತೂರು ಎನ್ನುವಂಥದ್ದು ಒಂದು ಸಂಸ್ಥಾನ. ಕಿತ್ತೂರು ಸಂಸ್ಥಾನದಲ್ಲಿ 285 ಹಳ್ಳಿಗಳಿದ್ವು. ಆ 285 ಹಳ್ಳಿಗಳು ಸೇರಿ ಒಂದು ಸಂಸ್ಥಾನ. ಅದೇ ರೀತಿ ಕೆಳದಿಯ ಚೆನ್ನಮ್ಮನ ಸಂಸ್ಥಾನ, ಮೈಸೂರು ಸಂಸ್ಥಾನ 3-4 ಜಿಲ್ಲೆಗಳನ್ನ ಒಳಗೊಂಡಿರುವಂತಹ ಅದು ಒಂದು ಸಂಸ್ಥಾನ. ಹಿಂಗೆ ಭಾರತದ ತುಂಬಾ ಈ ದೇಶದ ರಾಜರು ಅಲ್ಲಲ್ಲಿ ಅವರವರ ಪ್ರದೇಶಕ್ಕೆ ಅನುಗುಣವಾಗಿ ಒಂದಿಷ್ಟು ಸಂಸ್ಥಾನಗಳನ್ನ ಮಾಡ್ಕೊಂಡಿದ್ರು. ಈ ರೀತಿಯಾಗಿ 562 ದೇಶೀಯ ಸಂಸ್ಥಾನಗಳಂತಿದ್ವು. ಇವುಗಳಿಗೆ ದೇಶೀಯ ಸಂಸ್ಥಾನ ಅಂತ ಕರೀತಾರೆ. ಇವರಿಗೆ ಏನ್ ಹೇಳಿದ್ರು ಅಂದ್ರೆ ಎಲ್ಲಾ ದೇಶೀಯ ಸಂಸ್ಥಾನಗಳಿಗೆ ಭಾರತ ಸ್ವತಂತ್ರಗೊಂಡ ನಂತರ ಸರ್ದಾರ್ ವಲ್ಲಭಾಯಿ ಪಟೇಲ್ ಏನ್ ಹೇಳಿದ್ರು ಅಂದ್ರೆ ಯಾರ್ಯಾರು ರಾಜರು ನಮ್ಮ ಭಾರತದ ಜೊತೆಗೆ ವಿಲೀನಗೊಳ್ತಿರೋ ನಿಮ್ಮೆಲ್ಲರಿಗೂ 50 ಲಕ್ಷ ರೂಪಾಯಿ ಗೌರವಧನವನ್ನ ಕೊಟ್ಟು ನಿಮಗೆ ಎಲ್ಲಾ ವ್ಯವಸ್ಥೆಯನ್ನ ಮರ್ಯಾದೆಯಿಂದ ನಡೆಸ್ಕೊಳ್ತೀವಿ, ನೀವು ಭಾರತದ ಜೊತೆ ವಿಲೀನವಾಗಬೇಕು, ಪಾಕಿಸ್ತಾನ ಜೊತೆಗೆ ವಿಲೀನ ಆಗಬಾರದು ಎನ್ನುವಂತ ಕರೆಯನ್ನ ಕೊಡ್ತಾರೆ. ಅದನ್ನ ನೋಡ್ಕೊಂಡು ಸಾಕಷ್ಟು ಜನ ವಿಲೀನ ಆಗ್ತಾರೆ. ಸ್ವಾತಂತ್ರ್ಯಕ್ಕಿಂತ ಮೊದಲೇ ಒಂದಿಷ್ಟು ರಾಜಮನೆತನಗಳು ದಂಗೆ ಹೇಳ್ತವೆ, ನಾವು ಭಾರತದೊಂದಿಗೆ ಸ್ವತಂತ್ರಗೊಳ್ಳೋದಿಲ್ಲ ಅಂತ ಹೇಳಿ. ಆ ರಾಜಮನೆತನಗಳು ಯಾವ್ಯಾವ ಅಂದ್ರೆ ಮೊದಲಿಗಿರುವಂತದ್ದು ತಿರುವಾಂಕೂರು ಎನ್ನುವಂತಹ ಒಂದು ಸಂಸ್ಥಾನ. ಯಾವುದು ತಿರುವಾಂಕೂರು ಸಂಸ್ಥಾನ ಅಂದ್ರೆ ಕೇರಳದಲ್ಲಿರುವಂತಹ ಆವತ್ತಿನ ಕಾಲಕ್ಕೆ ಬ್ರಿಟಿಷರ ಕಾಲದಲ್ಲಿ ಕೇರಳದಲ್ಲಿರುವಂತಹ ಸಂಸ್ಥಾನ ತಿರುವಾಂಕೂರು ಸಂಸ್ಥಾನ. ಈ ತಿರುವಾಂಕೂರು ಸಂಸ್ಥಾನವನ್ನ ಒಬ್ಬ ರಾಜ ಆಳ್ವಿಕೆಯನ್ನು ಮಾಡ್ತಿದ್ದ, ತಿರುಚಿಯ ರಾಜ ಅಂತ ಹೇಳಿ. ಅದು ಬಹಳ ಸಂಪತ್ಭರಿತ ಸಂಸ್ಥಾನ ಆಗಿತ್ತು, ಸಾಕಷ್ಟು ವೈಭೋಗಗಳಿಂದ ಕೂಡಿರುವಂತಹ ಸಂಸ್ಥಾನ ಆಗಿತ್ತು. ಅದನ್ನ ನಡೆಸ್ತಾ ಇದ್ದಂಥವ್ರು ದಿವಾನರಾಗಿ ಅಲ್ಲಿ ಮಂತ್ರಿಯ ಕೆಲಸವನ್ನ ಮಾಡ್ಕೊಂಡಿದ್ದಂಥವ್ರು ಯಾರಂದ್ರೆ ಸಿ.ಪಿ. ರಾಮಸ್ವಾಮಿ ಎನ್ನುವಂಥವ್ರು. ಸಿ.ಪಿ. ರಾಮಸ್ವಾಮಿ ಎನ್ನುವಂಥವ್ರು ಎಲ್ಲಾ ಬಗೆಯ ಆಗು ಹೋಗುಗಳನ್ನ ನೋಡ್ಕೊಳ್ತಾ ಇರ್ತಾರೆ. ನೋಡ್ಕೊಂಡು ಆ ತಿರುವಾಂಕೂರು ಸಂಸ್ಥಾನವನ್ನ ಬಹಳ ಪ್ರಬಲವಾಗಿ ಕಟ್ಟಿರ್ತಾರೆ. ಇದನ್ನ ಇವ್ರು ಏನ್ ಮಾಡ್ತಾರಂದ್ರೆ ಸ್ವಾತಂತ್ರ್ಯ ಸಿಗೋದಕ್ಕಿಂತ ಮೊದಲೇ ನಾವು ಏನನ್ನಾದ್ರೂ ಮಾಡಿ ನಾವು ಸ್ವತಂತ್ರ ಉಳಿಬೇಕು ಅಂತ ಅವರು ವಿಚಾರವನ್ನ ಮಾಡಿದಂತಹ ಸಂದರ್ಭದಲ್ಲಿ ಅದನ್ನ ಬಿಟ್ಟು ಕೊಡಬಾರದು ಅಂತ ಹೇಳಿ ಸರ್ದಾರ್ ವಲ್ಲಭಾಯಿ ಪಟೇಲರು ವಿಚಾರವನ್ನ ಮಾಡ್ತಾರೆ. ಯಾಕೆ ಅದನ್ನ ಬಿಟ್ಟು ಕೊಡಬಾರದು ಅಂತ ಅವ್ರು ವಿಚಾರವನ್ನ ಮಾಡಿದ್ರು ಅಂದ್ರೆ ಅದು ಸಾಗರೋತ್ಪನ್ನಗಳು, ಸಾಗರದಿಂದ ಬರುವಂತಹ ಉತ್ಪನ್ನಗಳು, ಯಾವ್ದಾವ್ದು ಸಾಂಬಾರು ಪದಾರ್ಥಗಳಿದ್ವೋ ಅಥವಾ ಬಂದರುಗಳಂತ ನಾವೇನ್ ಕರಿತೀವಲ್ಲ, ಎಲ್ಲಾ ಸಾಗರದ ಮೂಲಕ ವಿದೇಶಕ್ಕೆ ಬೇಕಾಗುವಂತಹ ಎಲ್ಲಾ ರೀತಿಯ ಉತ್ಪನ್ನಗಳನ್ನ ಆಮದು ಮಾಡ್ಕೊಳ್ಳೋದಕ್ಕೆ, ರಫ್ತು ಮಾಡ್ಕೊಳ್ಳೋದಕ್ಕೆ ಬಹಳ ಪ್ರಮುಖವಾದಂತಹ ಸಂಸ್ಥಾನ ತಿರುವಾಂಕೂರು ಸಂಸ್ಥಾನ ಇತ್ತು. ಜೊತೆಗೆ 1947ರ ಹೊತ್ತಿಗೆ ಅತ್ಯಂತ ಹೆಚ್ಚು ಸಾಕ್ಷರತೆಯನ್ನ ಹೊಂದಿರುವಂತಹ ಸಂಸ್ಥಾನ ತಿರುವಾಂಕೂರು ಸಂಸ್ಥಾನ ಆಗಿತ್ತು. ಸಾಕಷ್ಟು ಜನ ಅಲ್ಲಿ ಸಾಕ್ಷರತೆಯನ್ನ ಕೂಡಿದಂತಹ ಸಾಕ್ಷರತೆ ಭರಿತವಾದಂತಹ ಸಂಸ್ಥಾನ ತಿರುವಾಂಕೂರು ಸಂಸ್ಥಾನ ಆಗಿತ್ತು. ಅವತ್ತಿನ 1947ರ ಹೊತ್ತಿಗೆ ಹೈದರಾಬಾದ್ ಅನ್ನ ಬಿಟ್ರೆ ಎರಡನೇ ಅತಿ ದೊಡ್ಡ ಶ್ರೀಮಂತ ಯಾವ್ದು ಸಂಸ್ಥಾನ ಇತ್ತು ಅಂದ್ರೆ ಅದು ತಿರುವಾಂಕೂರಿನ ಸಂಸ್ಥಾನ. ಹೆಂಗಾದ್ರೂ ಮಾಡಿ ಸ್ವತಂತ್ರ ಉಳಿಬೇಕು ಅಂತ ಅಲ್ಲಿನ ರಾಜ ಆಲೋಚನೆ ಮಾಡಿದಾಗ ಅಲ್ಲಿ ಕೇರಳ ಸೋಷಿಯಲಿಸ್ಟ್ ಪಾರ್ಟಿ ಎನ್ನುವಂತಹ ಒಂದು ಪಾರ್ಟಿ ಇರ್ತದೆ. ಅದರ ಕೇಳಪ್ಪ ಎನ್ನುವಂತಹ ವ್ಯಕ್ತಿ ಹೋರಾಟವನ್ನು ಮಾಡೋದಕ್ಕೆ ಆರಂಭ ಮಾಡ್ತಾರೆ. ಭಾರತ ಜೊತೆಗೆ ವಿಲೀನಗೊಳ್ಳಬೇಕು ಅಂತ ಹೋರಾಟವನ್ನು ಮಾಡ್ತಾ ಹೋರಾಟ ಅನ್ನುವಂಥದ್ದು ಹಿಂಸೆ ರೂಪಕ್ಕೆ ಪಡ್ಕೊಳ್ತದೆ. ಕೇಳಪ್ಪ ಅವರ ಜೊತೆಗಿದ್ದಂತಹ ಒಬ್ಬ ವ್ಯಕ್ತಿ ಸಿ.ಪಿ. ರಾಮಸ್ವಾಮಿ, ಯಾರು ಆ ಒಂದು ಸಂಸ್ಥಾನದ ದಿವಾನರಾಗಿದ್ದು, ಆ ದಿವಾನನ ಮೂಗನ್ನ ಕತ್ತರಿಸ್ತಾನೆ, ಕಿವಿಯನ್ನ ಕತ್ತರಿಸಿ ನಾವು ಗೆದ್ದೆವು ಅನ್ನುವಂತಹ ಒಂದು ಘೋಷಣೆಯನ್ನ ಹಾಕ್ತಾನೆ. ಆಗ ಇದನ್ನು ನೋಡಿದಂತಹ ರಾಜ ಅವನಿಗೆ ಅನಿಸ್ತದೆ ನನಗೂ ಕೂಡ ಇದೇ ಪರಿಸ್ಥಿತಿ ಬರಬಾರದು ಅಂತ ಹೇಳಿ ಅವನು ಅವತ್ತೇ ಅಲ್ಲಿರುವಂತದ್ದನ್ನೆಲ್ಲವನ್ನ ಬಿಟ್ಟು ನಾನು ಭಾರತ ಜೊತೆಗೆ ವಿಲೀನಗೊಳ್ತೇನೆ ಅಂತ ಹೇಳ್ತಾನೆ. ಈ ರೀತಿಯಾಗಿ ಸ್ವತಂತ್ರ ಪೂರ್ವಕ್ಕೆ ಇರುವಂತಹ ಮೊದಲನೇದ್ದು. ಎರಡನೇ ಸ್ವತಂತ್ರ ಪೂರ್ವದಲ್ಲಿ ಎರಡನೇ ಇರುವಂತಹ ಸಂಸ್ಥಾನ ಅಂದ್ರೆ ಭೂಪಾಲ್ ಸಂಸ್ಥಾನ. ಭೂಪಾಲ್ ಸಂಸ್ಥಾನ ಬಹಳ ವಿಶೇಷವಾದಂತಹ ಸಂಸ್ಥಾನ, ಬಹಳ ಸಂಪತ್ಭರಿತ ಸಂಸ್ಥಾನ ಕೂಡ ಆಗಿತ್ತು. ಅಲ್ಲಿರುವಂತಹ ರಾಜ ತಾನು ಸ್ವತಂತ್ರವಾಗಿರ್ಬೇಕು ಎನ್ನುವಂತ ಆಲೋಚನೆಯನ್ನ ಮಾಡ್ತಿದ್ದ. ಯಾಕೆ ಸ್ವತಂತ್ರವಾಗಿರುವಂತಹ ಆಲೋಚನೆಯನ್ನ ಮಾಡ್ತಿದ್ದ ಅಂದ್ರೆ ಅವನು ಮೊಹಮ್ಮದ್ ಅಲಿ ಜಿನ್ನಾನ ಜೊತೆಗೆ ಸ್ನೇಹವನ್ನು ಹೊಂದಿದ್ದ. ಯಾವ ಮೊಹಮ್ಮದ್ ಅಲಿ ಜಿನ್ನಾ ಅಂದ್ರೆ ಭಾರತ ತುಂಡಾಗೋದಕ್ಕೆ ಭಾರತದ ವಿರುದ್ಧ ಷಡ್ಯಂತ್ರವನ್ನ ಹೂಡಿ ಪಾಕಿಸ್ತಾನ ಎನ್ನುವಂತಹ ರಾಷ್ಟ್ರವನ್ನ ಪಡೆದುಕೊಂಡು ಪಾಕಿಸ್ತಾನದ ಮೊದಲ ಪ್ರಧಾನಮಂತ್ರಿ ಆಗಿರುವಂತವನು. ಭಾರತದಲ್ಲಿ ಇವತ್ತಿಗೂ ಭಯೋತ್ಪಾದನೆ ಮಗದೊಂದು ನಡೀತಾ ಇದೆ ಅಂದ್ರೆ ಅದು ಮೊಹಮ್ಮದ್ ಅಲಿ ಜಿನ್ನಾ ಅವತ್ತಿಗೆ ಮಾಡಿರುವಂತಹ ಪಾಕಿಸ್ತಾನದ ಕಾರಣದಿಂದಾಗಿ. ಅವನ ಜೊತೆಗೆ ಸಂಬಂಧವನ್ನು ಹೊಂದಿದ್ದ ಆ ರಾಜನ ಹೆಸರೇನಂದ್ರೆ ಹಮೀದುಲ್ಲಾ ಖಾನ್ ಅಂತ ಹೇಳಿ. ಹಮೀದುಲ್ಲಾ ಖಾನ್ ಎನ್ನುವಂತವನು ಭೂಪಾಲದ ರಾಜನಾಗಿದ್ದ. ಆ ರಾಜ್ಯದಲ್ಲಿ 88% ಹಿಂದೂಗಳಿದ್ರು.
ಅವರು ಏನ್ ಮಾಡ್ತಾರಂದ್ರೆ ಸ್ವತಂತ್ರವಾಗಿರ್ಬೇಕು ನಾವು ಎನ್ನುವಂತ ದಂಗೆಯನ್ನ ಮಾಡೋದಕ್ಕೆ ಆರಂಭ ಮಾಡ್ತಾರೆ. ದೊಡ್ಡ ಪ್ರಮಾಣದ ದಂಗೆಯನ್ನ ಮಾಡುವ ಮೂಲಕ ಆ ಸಂದರ್ಭಕ್ಕೆ ಸರ್ದಾರ್ ವಲ್ಲಭಾಯಿ ಪಟೇಲರು ಆ ದಂಗೆಯನ್ನ ನೋಡಿ ಆ ಒಂದು ಸ್ಥಳಕ್ಕೆ, ಭೂಪಾಲ್ ಎನ್ನುವಂತಹ ಸ್ಥಳಕ್ಕೆ ಪೊಲೀಸ್ ಕಾರ್ಯಾಚರಣೆಯನ್ನ ಮಾಡ್ತಾರೆ. ಪೊಲೀಸ್ ಕಾರ್ಯಾಚರಣೆಯನ್ನ ಮಾಡುವ ಮೂಲಕ ಅಲ್ಲಿರುವಂತಹ ರಾಜನನ್ನ ದಮನಿಸಿ ಅವನಿಗೆ ಏನು ಕೊಡಬೇಕು ಎಲ್ಲವನ್ನು ಕೊಟ್ಟು ಆ ಭೂಪಾಲನ್ನ ಭಾರತ ಜೊತೆಗೆ ವಿಲೀನ ಮಾಡ್ಕೊಳ್ತಾರೆ. ಅದೇ ರೀತಿ ಮೂರನೇದಾಗಿರುವಂತಹ ಸಂಸ್ಥಾನ ಯಾವುದು ಅಂದ್ರೆ ಜೋಧಪುರ ಸಂಸ್ಥಾನ. ಅಲ್ಲಿ ಗಜಸಿಂಗ್ ಎನ್ನುವಂತಹ ಒಬ್ಬ ರಾಜ ಆಳ್ವಿಕೆಯನ್ನು ಮಾಡ್ತಿದ್ದ. ಅವನು ಸಹಿತ ಮೊಹಮ್ಮದ್ ಅಲಿ ಜಿನ್ನಾನ ಸ್ನೇಹಿತನಾಗಿದ್ದ. ಮೊಹಮ್ಮದ್ ಅಲಿ ಜಿನ್ನಾನ ಜೊತೆಗೆ ಸೇರ್ಕೊಂಡು ಭಾರತದಲ್ಲೇ ಇದ್ದು ಭಾರತದ ವಿರುದ್ಧ ಪಿತೂರಿಯನ್ನ ಮಾಡ್ಬೇಕೆನ್ನುವಂತಹ ಒಂದು ದುರಾಲೋಚನೆ ಅವನಿಗಿತ್ತು. ಅದೇ ಸಂದರ್ಭಕ್ಕೆ ಏನ್ ಮಾಡಿದ್ರು ಅಂದ್ರೆ ಪೊಲೀಸ್ ಕಾರ್ಯಾಚರಣೆಯನ್ನ ಮಾಡಿ ಅವನನ್ನು ಸಹಿತ ಸದೆ ಬಡಿದು ಸರ್ದಾರ್ ವಲ್ಲಭಾಯಿ ಪಟೇಲರು ಜೋಧಪುರವನ್ನ ವಶಕ್ಕೆ ಪಡೆದುಕೊಂಡ್ರು. ಇದು ಸ್ವತಂತ್ರ ಪೂರ್ವದ ಹೊತ್ತಿಗೆ ದೇಶೀಯ ಸಂಸ್ಥಾನಗಳನ್ನ ಯಾವ ರೀತಿಯಾಗಿ ಸರ್ದಾರ್ ವಲ್ಲಭಾಯಿ ಪಟೇಲರು ಭಾರತದ ಜೊತೆಗೆ ವಿಲೀನ ಮಾಡಿದ್ರು ಅಂತ, ಯಾವ ರೀತಿಯಾಗಿ ಸ್ವತಂತ್ರ ಪೂರ್ವದ ಜೊತೆಗೆ ಸರ್ದಾರ್ ವಲ್ಲಭಾಯಿ ಪಟೇಲರು ಹೋರಾಟ ಮಾಡಿದ್ರು ಅನ್ನೋದನ್ನ ನಾವು ನೋಡಬಹುದು. ಅಂದ್ರೆ ಸರ್ದಾರ್ ವಲ್ಲಭಾಯಿ ಪಟೇಲರ ಒಂದು ಅದ್ಭುತವಾದಂತಹ ಆಲೋಚನೆಯನ್ನ ನಾವು ನೋಡಬೇಕು. ಯಾವ ರೀತಿಯಾಗಿ ಸರ್ದಾರ್ ವಲ್ಲಭಾಯಿ ಪಟೇಲರು ಸ್ವತಂತ್ರ ಸಿಗುವ ಮುಂಚೆಯೇ ಅವರು ಹೋರಾಟವನ್ನ ಮಾಡಿ ಅದೆಷ್ಟೋ ಕಾರ್ಯಾಚರಣೆಗಳನ್ನ ಮಾಡಿ, ಇನ್ನು ನಾವು ಸುಮ್ಮನೆ ಕುಂತ್ರೆ ಇವುಗಳು ಬೇರೆಯವರ ಪಾಲಾಗ್ತವೆ, ಬೇರೆಯವರ ಆಸೆಗೆ ಬೀಳ್ತವೆ ಎನ್ನುವ ಕಾರಣಕ್ಕಾಗಿ ಹೋರಾಟವನ್ನ ಮಾಡುವ ಮೂಲಕ ಯಾವುದೇ ಬೆಲೆ ತೆತ್ತಾದರೂ ಸಹಿತ ಅವುಗಳನ್ನ ಉಳಿಸ್ಕೊಳ್ಬೇಕು ಎನ್ನುವ ಕಾರಣಕ್ಕಾಗಿ ಯಾರು ಸರ್ದಾರ್ ವಲ್ಲಭಾಯಿ ಪಟೇಲರು ತಾವು ಸ್ವತಂತ್ರಗೊಳ್ಳೋದಕ್ಕಿಂತ ಮುಂಚೆಯೇ ಈ ಮೂರು ಸಂಸ್ಥಾನಗಳ ವಿರುದ್ಧ ಹೋರಾಟವನ್ನ ಮಾಡ್ತಾರೆ. ಈಗ ಸ್ವತಂತ್ರ ಸಿಕ್ಕ ನಂತರ ಬಹಳ ದೊಡ್ಡ ಸವಾಲುಗಳಿದ್ವು. ಯಾವ್ಯಾವ ರೀತಿಯಾದಂತಹ ಸವಾಲುಗಳು ಅಂದ್ರೆ, ಪಾಕಿಸ್ತಾನ ಭಾರತ ವಿಭಜನೆ ಆದ ನಂತರ ಪಾಕಿಸ್ತಾನದಿಂದ ಸಾಕಷ್ಟು ಜನ ಈ ದೇಶಕ್ಕೆ ಬರ್ತಾ ಇದ್ರು. ಅಂದ್ರೆ ರೈಲುಗಳು ತುಂಬಿಕೊಂಡು ಬರ್ತಾ ಇದ್ವು, ರೈಲುಗಳಲ್ಲಿ ಹೆಣಗಳು ಕೂಡ ಬರ್ತಾ ಇದ್ವು, ರೈಲುಗಳಲ್ಲಿ ಮನುಷ್ಯರು ಬರ್ತಾ ಇದ್ರು. ಅದೆಷ್ಟೋ ಜನ ಪಾಕಿಸ್ತಾನದಲ್ಲಿದ್ದಂತಹ ಹಿಂದೂಗಳು ಪಾಕಿಸ್ತಾನವನ್ನು ಬಿಟ್ಟು ಅಲ್ಲಿಂದ ಓಡೋಡಿ ಬಂದ್ರು, ಆಸ್ತಿಯನ್ನ ಬಿಟ್ಟು ಬಂದ್ರು. ಸಾಕಷ್ಟು ಕಗ್ಗೊಲೆ ನಡೀತು, ಅತ್ಯಾಚಾರ ನಡೀತು, ಮತ್ತೊಂದು ನಡೀತು. ದೇಶದಲ್ಲಿ ಬಡತನ ಇತ್ತು, ಸರ್ಕಾರ ರಚನೆ ಮಾಡುವಂತಹ ಸವಾಲಿತ್ತು. ಎಷ್ಟೊಂದು ಸಮಸ್ಯೆಗಳು ಈ ದೇಶಕ್ಕೆ ಕಾಡಿದ್ವು ಅಂದ್ರೆ ಸಾಕಷ್ಟು ಸಮಸ್ಯೆಗಳು ಈ ದೇಶದಲ್ಲಿ ಕಾಡಿದ್ವು. ಅದರ ನಡುವೆಯೂ ಬಹಳ ದೊಡ್ಡ ಸವಾಲು ಯಾವುದಂದ್ರೆ ಭಾರತದಲ್ಲಿರುವಂತಹ ದೇಶೀಯ ಸಂಸ್ಥಾನಗಳನ್ನ ವಿಲೀನ ಮಾಡಿ ಏಕೀಕರಣ ಮಾಡುವಂತಹ ಜವಾಬ್ದಾರಿಯನ್ನ ಮತ್ತೆ ಸರ್ದಾರ್ ವಲ್ಲಭಾಯಿ ಪಟೇಲರು ಬಹಳ ಸಮರ್ಥವಾಗಿ ನಿಭಾಯಿಸ್ತಾರೆ. ಈ ಮೊದಲನೇದಾಗಿ ಎಲ್ಲಾ ಸಂಸ್ಥಾನಗಳು ಸಹಿತ ಒಪ್ಕೊಳ್ತವೆ. ಆದ್ರೆ ಈ ಸಂಸ್ಥಾನಗಳ ಒಪ್ಕೊಳ್ಳೋದ್ರ ಜೊತೆಗೆ ಬಹಳ ಕಿರಿಕ್ ಮಾಡಿದಂತಹ, ಬಹಳ ತೊಂದರೆ ಮಾಡಿದಂತಹ ಸಂಸ್ಥಾನಗಳು ಅಂದ್ರೆ ಮೂರು ಸಂಸ್ಥಾನಗಳು. ಮೊದಲನೇ ಸಂಸ್ಥಾನ ಕಾಶ್ಮೀರ, ಎರಡನೇ ಸಂಸ್ಥಾನ ಹೈದರಾಬಾದ್, ಮೂರನೇ ಸಂಸ್ಥಾನ ಜುನಾಗಢ. ಇಲ್ಲಿರುವಂತಹ ಎಲ್ಲ ಬಹಳ ವಿದ್ಯಾರ್ಥಿಗಳಿದ್ದೀರಿ. ಸಾಕಷ್ಟು ಜನರಿಗೂ ಸಹಿತ ಈ ಸ್ವಾತಂತ್ರ್ಯ ನಂತರ ಏಕೀಕರಣದಲ್ಲಿ ಪ್ರಮುಖವಾಗಿ ಇದ್ದಂತಹ ಸಂಸ್ಥಾನಗಳು, ವಿಲೀನಗೊಂಡಂತಹ ಸಂಸ್ಥಾನಗಳು ಅಂತ ಕೇಳ್ತಾರೆ ಪರೀಕ್ಷೆಯಲ್ಲಿ, ಸಾಕಷ್ಟು ಪರೀಕ್ಷೆಯಲ್ಲಿ. ಕಾಶ್ಮೀರದ ಸಂಸ್ಥಾನ, ಹೈದರಾಬಾದ್ ಸಂಸ್ಥಾನ ಮತ್ತು ಜುನಾಗಢ ಸಂಸ್ಥಾನ, ಈ ಮೂರೂ ಸಂಸ್ಥಾನಗಳು ಭಾರತದ ಸ್ವತಂತ್ರದ ನಂತರ, ಸ್ವತಂತ್ರ ಸಿಕ್ಕ ನಂತರ ಇವುಗಳನ್ನ ವಿಲೀನ ಮಾಡಲಾಗ್ತದೆ. ಈ ಎಲ್ಲಾ ಮೂರು ಸಂಸ್ಥಾನಗಳ ಬಗ್ಗೆ ನೀವು ಒಮ್ಮೆ ತಿಳ್ಕೊಂಡ್ರೆ ಸಾಕು. ಡಿಗ್ರಿ ಮುಗಿಯೋ ಹೊತ್ತಿಗೂ ಪದವಿ ಮುಗಿಯೋ ಹೊತ್ತಿಗೂ ಸಹಿತ ಇವುಗಳನ್ನ ಕೇಳ್ತಿರ್ತಾರೆ. ಇದ್ರ ಬಗ್ಗೆ ನೀವು ಓದ್ತೀರಾ. ಯಾರಾದ್ರೂ ಆರ್ಟ್ಸ್ ಲೈನ್ ಹೋಗುವಂತವ್ರಿದ್ರೆ, ಮತ್ತೊಂದು ಯಾವ್ದಾದ್ರು ಕಾಂಪಿಟೇಟಿವ್ ವರ್ಲ್ಡ್ ಗೆ ಹೋಗುವಂತವ್ರಿದ್ರೆ ತಾವು ದಯಮಾಡಿ ಈ ಮೂರು ಸಂಸ್ಥಾನಗಳ ಬಗ್ಗೆ ಒಂದಿಷ್ಟು ಅಧ್ಯಯನ ಮಾಡಿದ್ರೆ ಸಾಕು. ಇವು ಯಾವಾಗಿದ್ರು ನಮಗೆ ಉಪಯೋಗ ಆಗ್ತವೆ ಅಂತ. 1947 ಆಗಸ್ಟ್ 15ರ ಹೊತ್ತಿಗೆ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕರೂ ಸಹಿತ ದೇಶ ಪೂರ್ತಿಯಾಗಿ ಸ್ವತಂತ್ರಗೊಂಡಿರಲಿಲ್ಲ. ಯಾಕಂದ್ರೆ ಸಾಕಷ್ಟು ಸಂಸ್ಥಾನಗಳು ಅಲ್ಲಲ್ಲಿ ಭಾರತದ ಜೊತೆಗೆ ನಾವು ಬರೋದಿಲ್ಲ ಎನ್ನುವಂತ ಸಾಕಷ್ಟು ಕಿರಿಕುಗಳನ್ನ ಮಾಡ್ತಾ ಇದ್ವು, ಸಾಕಷ್ಟು ತೊಂದರೆಯನ್ನ ಮಾಡ್ತಾ ಇದ್ವು. ಅವುಗಳು ಭಾರತದ ಜೊತೆಗೆ ಬರದೇ ಇದ್ರು ಸಾಕಷ್ಟು ತೊಂದರೆಗಳಾಗ್ತಿದ್ವು. ಈ ಉದಾಹರಣೆಗೆ ಕಾಶ್ಮೀರ ಎನ್ನುವಂಥದ್ದು ಸ್ವತಂತ್ರವಾಗಿ ಉಳಿಬೇಕು ಅಂತ ಅವತ್ತಿನ ರಾಜ ಹರಿಸಿಂಗ್ ಯೋಚನೆಯನ್ನ ಮಾಡಿದ್ದ. ಒಂದ್ ವೇಳೆ ಕಾಶ್ಮೀರ ಸ್ವತಂತ್ರವಾಗಿ ಉಳಿದಿದ್ರೆ ಇವತ್ತಿಗೆ ಭಾರತದಲ್ಲಿ ಸಾಕಷ್ಟು ಘನಘೋರವಾದಂತಹ ಯುದ್ಧಗಳು ನಡೆದು ಹೋಗ್ತಾ ಇದ್ವು, ಸಾಕಷ್ಟು ಆಪತ್ತುಗಳು ಸಹಿತ ಭಾರತಕ್ಕೆ ಬರ್ತಾ ಇದ್ವು. ಅದೇ ರೀತಿ ಹೈದರಾಬಾದ್, ಜುನಾಗಢ ಇವೆಲ್ಲವೂ ಸಂಸ್ಥಾನಗಳು ಸ್ವತಂತ್ರವಾಗಿ ಉಳಿದಿದ್ರೆ ಭಾರತಕ್ಕೆ ಧಕ್ಕೆ ಬಹಳಷ್ಟು ಆಗ್ತಿತ್ತು. ಆ ಕಾರಣದಿಂದಾಗಿ ಸರ್ದಾರ್ ವಲ್ಲಭಾಯಿ ಪಟೇಲರು ಸಾಕಷ್ಟು ವಿಚಾರವನ್ನ ಮಾಡಿ ಭಾರತದ ಜೊತೆಗೆ ಈ ಮೂರು ಸಂಸ್ಥಾನಗಳನ್ನ ವಿಲೀನ ಮಾಡ್ಕೊಳ್ಳೋದಕ್ಕೆ ಸಾಕಷ್ಟು ಪ್ರಯತ್ನವನ್ನು ಪಡ್ತಾರೆ. ಅದರಲ್ಲಿ ನಾವು ಮೊದಲಿಗೆ ನೋಡಬೇಕಾಗಿರುವಂತದ್ದು ಕಾಶ್ಮೀರವನ್ನ ಹೆಂಗ್ ವಿಲೀನ ಮಾಡಿದ್ರು ಅಂತ. ಕಾಶ್ಮೀರವನ್ನ 1947ರ ಹೊತ್ತಿಗೆ ಡೋಗ್ರಾ ಮನಿತನದ ಹರಿಸಿಂಗ್ ಅಂತ ಆಳ್ವಿಕೆಯನ್ನು ಮಾಡ್ತಿರ್ತಾನೆ. ಹರಿಸಿಂಗ್ ಯಾವ ರೀತಿಯಾಗಿ ಆಳ್ವಿಕೆಯನ್ನು ಮಾಡ್ತಿದ್ದ ಅಂದ್ರೆ ಅವನಿಗೆ
ಯಾವುದೇ ರೀತಿಯಾದಂತಹ ದೇಶದ ಬಗ್ಗೆ ಕಲ್ಪನೆ ಇರಲಿಲ್ಲ. ತನ್ನ ರಾಜ್ಯ ಯಾವ ರೀತಿಯಾಗಿ ನಡೀತಿದೆ ಅನ್ನುವಂತ ಯಾವುದೇ ಅವನಿಗೆ ಒಂದಿಷ್ಟು ವಿಚಾರಗಳಿರಲಿಲ್ಲ. ಅವನು ವಿಲಾಸಿ ಪ್ರಿಯನಾಗಿದ್ದ. ವಿಲಾಸಿ ಪ್ರಿಯ ಅಂದ್ರೆ ಏನ್ ಬರುತ್ತೋ ಅದನ್ನ ತಗೊಳ್ಳೋದು, ತಿನ್ನೋದು, ಐಷಾರಾಮಿ ಜೀವನವನ್ನು ನಡೆಸೋದು. ಯಾವುದೇ ರೀತಿಯಾದಂತಹ ದೇಶವನ್ನ ಅಭಿವೃದ್ಧಿ ಮಾಡಬೇಕು, ತನ್ನ ರಾಜ್ಯವನ್ನ ಮುನ್ನಡೆಸಬೇಕು, ವಿದೇಶಾಂಗ ನೀತಿಯನ್ನ ಗಟ್ಟಿಗೊಳಿಸ್ಕೊಳ್ಬೇಕು, ಆರ್ಥಿಕ ವ್ಯವಸ್ಥೆಯನ್ನ ಬಲಪಡಿಸ್ಕೊಳ್ಬೇಕು, ಸಾರಿಗೆ ಸಂಪರ್ಕ ಹೆಚ್ಚಿಸಬೇಕು, ಶಿಕ್ಷಣ ವ್ಯವಸ್ಥೆಯನ್ನ ಕಲ್ಪಿಸಬೇಕು, ಇದ್ಯಾವ ಕಲ್ಪನೆಗಳು ಸಹಿತ ಹರೀಶ್ ಸಿಂಗ್ನಿಗೆ ಇರ್ಲಿಲ್ಲ. ಅವನಿಗಿದ್ದಂತಹದ್ದು ಏನಂದ್ರೆ ಬರೀ ವಿಲಾಸಿ ಜೀವನವನ್ನು ನಡೆಸಬೇಕು, ಒಳ್ಳೆದನ್ನ ತಿನ್ನಬೇಕು, ಮಲ್ಕೊಳ್ಬೇಕು, ಅಲ್ಲಿ ತಿರುಗಬೇಕು, ಇಲ್ಲಿ ತಿರುಗಬೇಕು, ಇದೇ ಇತ್ತು. ಯಾವುದೇ ರೀತಿಯಾದಂತಹ ದೇಶದ ಬಗ್ಗೆ ಕಾಳಜಿ ಇರಲಿಲ್ಲ. 1947 ಸ್ವತಂತ್ರಗೊಂಡ ನಂತರ ಬ್ರಿಟಿಷರು ಈ ದೇಶದಲ್ಲಿರುವಂತಹ ದೇಶೀಯ ಸಂಸ್ಥಾನಗಳಿಗೆ 3 ಆಯ್ಕೆಗಳನ್ನ ನೀಡ್ತಾರೆ. ಮೊದಲನೇ ಆಯ್ಕೆ ಭಾರತದ ಜೊತೆಗೆ ವಿಲೀನಗೊಳ್ಳೋದು, ಎರಡನೇ ಆಯ್ಕೆ ಪಾಕಿಸ್ತಾನದ ಜೊತೆ ಹೋಗೋದು, ಮೂರನೇ ಆಯ್ಕೆ ಸ್ವತಂತ್ರವಾಗಿ ಉಳಿಯೋದು. ಸಾಕಷ್ಟು ಜನ ಭಾರತದ ಜೊತೆಗೆ ವಿಲೀನಗೊಳ್ತಾರೆ, ಒಂದಿಷ್ಟು ಜನ ಪಾಕಿಸ್ತಾನಕ್ಕೆ ಸೇರ್ಕೊಳ್ಬೇಕು ಅಂತ ವಿಚಾರವನ್ನು ಮಾಡ್ತಾರೆ. ಆದ್ರೆ ಹರಿ ಸಿಂಗ್ ತಾನು ಸ್ವತಂತ್ರ ಉಳಿಬೇಕು ಅಂತ ವಿಚಾರ ಮಾಡ್ತಾನೆ. ನನಗೆ ಭಾರತದ ಜೊತೆಗೂ ಸೇರೋದಕ್ಕೆ ಇಷ್ಟ ಇಲ್ಲ, ಪಾಕಿಸ್ತಾನದ ಜೊತೆಗೂ ಸೇರೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳಿ ಅವನು ಸ್ವತಂತ್ರವಾಗಿ ಉಳಿಯೋದಕ್ಕೆ ವಿಚಾರ ಮಾಡ್ತಾನೆ. ಆದ್ರೆ ಸ್ವತಂತ್ರವಾಗಿ ಉಳಿಯುವಷ್ಟು ದಮ್ಮು ತಾಕತ್ತು ಅವನಿಗೆ ಇರಲಿಲ್ಲ. ಸ್ವತಂತ್ರವಾಗಿ ಉಳಿದಿದ್ದೆ ಆದ್ರೆ ಅವನನ್ನ ಭಾರತದವರು ಮತ್ತು ಪಾಕಿಸ್ತಾನದವರು ಹರಿದು ತಿಂದು ಬಿಡ್ತಿದ್ರು. ಅದಕ್ಕಾಗಿ ಅವನು ವಿಚಾರ ಏನ್ ಮಾಡ್ತಾನಂದ್ರೆ, ಅವನು ಸ್ವತಂತ್ರವಾಗಿ ಉಳಿಯೋದಕ್ಕೆ ವಿಚಾರವನ್ನ ಮಾಡಿದಾಗ ಮೊಹಮ್ಮದ್ ಅಲಿ ಜಿನ್ನಾನಿಗೆ ಇದನ್ನ ಸಹಿಸ್ಕೊಳ್ಳೋದಕ್ ಆಗೋದಿಲ್ಲ. ಪಾಕಿಸ್ತಾನದಲ್ಲಿದ್ದಂತಹ ಮೊಹಮ್ಮದ್ ಅಲಿ ಜಿನ್ನಾ 1947 ಹೊತ್ತಿನಿಂದಲೂ ಸಹಿತ ಪಾಕಿಸ್ತಾನಕ್ಕೆ ಕಾಶ್ಮೀರ ಸೇರಬೇಕು ಎನ್ನುವಂತ ದುರಾಲೋಚನೆಯನ್ನ ಮಾಡ್ಕೊಂಡೇ ಬಂದ. ಹೆಂಗಾದ್ರೂ ಮಾಡಿ ಕಾಶ್ಮೀರವನ್ನ ಪಾಕಿಸ್ತಾನ ಜೊತೆಗೆ ಸೇರಿಸ್ಕೊಳ್ಬೇಕು, ಪಾಕಿಸ್ತಾನ ಜೊತೆ ಕಾಶ್ಮೀರ ಇರಬೇಕು, ಜಮ್ಮು ಮತ್ತು ಕಾಶ್ಮೀರ ನಮ್ಮದೇ ಎನ್ನುವಂತ ಪ್ರತಿಪಾದನೆಯನ್ನ ಮಾಡ್ತಾ ಅವನೊಂದು ವಿಚಾರವನ್ನ ಮಾಡಿ 1947 ಹೊತ್ತಿಗೆ ಅಲ್ಲಿ ಇದ್ದಂತಹ ಪಠಾಣರು ಎನ್ನುವಂತ ಅರೆ ಸೇನಾಪಡೆ ಇರ್ತದೆ, ಅವರದೇ ಆದಂತಹ ಒಂದು ತಂಡ ಯಾವ ರೀತಿಯಾಗಿ ಆರ್ಮಿ ಕೆಲಸ ಮಾಡುತ್ತೋ, ಪೊಲೀಸರು ಕೆಲಸ ಮಾಡುತ್ತಾರೋ ಅದೇ ರೀತಿಯಾಗಿ ಪಠಾಣರು ಸಹಿತ ಅವತ್ತಿನ ಕಾಲಕ್ಕೆ ಕಾಶ್ಮೀರದ ಗಡಿಯಲ್ಲಿ ಕೆಲಸವನ್ನು ಮಾಡ್ತಿರ್ತಾರೆ. ಅದರ ಜೊತೆಗೆ ಕಾಶ್ಮೀರ್ ಆಜಾದಿ ಫೋರ್ಸ್ ಎನ್ನುವಂತಹ ಒಂದು ಸಂಘಟನೆ ಕೂಡ ಇರ್ತದೆ. ಇವೆರಡೂ ಸಂಘಟನೆಗಳನ್ನ ಬಳಸಿಕೊಂಡು ಕಾಶ್ಮೀರವನ್ನ ಪಾಕಿಸ್ತಾನಕ್ಕೆ ಸೇರಿಸ್ಕೊಳ್ಬೇಕು ಅನ್ನುವಂತ ವಿಚಾರವನ್ನ ಮಾಡಿ ಅವನು ಸಾಕಷ್ಟು ರೀತಿಯಲ್ಲಿ ಹೋರಾಟಗಳನ್ನ ಮಾಡೋದಕ್ಕೆ ಆರಂಭ ಮಾಡ್ತಾನೆ. ಯಾವ್ಯಾವ ರೀತಿಯಾಗಿ ಅವನು ಹೋರಾಟವನ್ನ ಮಾಡ್ದ ಅಂದ್ರೆ, ಆ ಪಠಾಣರನ್ನ ಮತ್ತು ಕಾಶ್ಮೀರ್ ಆಜಾದಿ ಫೋರ್ಸ್ ಇವೆರಡನ್ನ ಸೇರಿಸಿಕೊಂಡು ಆ ಕಾಶ್ಮೀರದಲ್ಲಿದ್ದಂತ ಎಲ್ಲಾ ಸಾರ್ವಜನಿಕರ ಮೇಲೆ ಹಲ್ಲೆಯನ್ನ ಮಾಡ್ತಾನೆ, ಅತ್ಯಾಚಾರವನ್ನ ಮಾಡ್ತಾನೆ, ಮನ ಬಂದಂತೆ ಅವರನ್ನ ಬಳಸ್ಕೊಳ್ತಾನೆ. ಎಲ್ಲವನ್ನೂ ಮಾಡಿದ ನಂತರ ಶ್ರೀನಗರಕ್ಕೆ ಬೆಂಕಿಯನ್ನು ಹಚ್ಚಬೇಕು ಅಂತ ವಿಚಾರವನ್ನ ಮಾಡ್ತಾನೆ. ಇದನ್ನ ನೋಡಿದಂತಹ ಹರಿಸಿಂಗನು ಒಂದ್ ವೇಳೆ ನಾನು ಪಾಕಿಸ್ತಾನ ಜೊತೆ ಸೇರಿದ್ರೆ ಮುಂದೊಂದು ದಿವಸ ಕಾಶ್ಮೀರದ ಪರಿಸ್ಥಿತಿ ಹಿಂಗೆ ಆಗ್ಬೋದು, ನಾನು ಸ್ವತಂತ್ರವಾಗಿ ಉಳಿದ್ರೆ ನನ್ನನ್ನು ಇವರು ಸುಮ್ಮನೆ ಬಿಡೋದಿಲ್ಲ ಅಂತ ವಿಚಾರ ಮಾಡಿ ಅವನು ತನ್ನ ತಿಳುವಳಿಕೆ ಬಂದು ಅವನಿಗೆ ಜ್ಞಾನೋದಯ ಆಗಿ ಅವನೇನ್ ಮಾಡ್ತಾನಂದ್ರೆ, ನಾನು ಭಾರತದ ಜೊತೆಗೆ ಸೇರ್ಕೊಳ್ತೀನಿ ಅಂತ ಹೇಳಿ ಒಪ್ಪಂದವನ್ನ ಮಾಡಿ ಅದಕ್ಕೆ ಸಹಿಯನ್ನ ಹಾಕಿಬಿಡ್ತಾನೆ. ಅಷ್ಟೊತ್ತಿಗಾಗಲೇ ಆ ಪಾಕಿಸ್ತಾನದ ಸೈನಿಕರು, ಈ ಪಠಾಣರು ಮತ್ತು ಕಾಶ್ಮೀರಿ ಆಜಾದ್ ಫೋರ್ಸ್ನ ಸಾಕಷ್ಟು ಜನರು ಸೇರ್ಕೊಂಡು ಏನ್ ಮಾಡ್ತಾರಂದ್ರೆ, ಕಾಶ್ಮೀರದಲ್ಲಿ ಕೊಲೆ, ಸುಲಿಗೆ, ಅತ್ಯಾಚಾರ, ಭ್ರಷ್ಟಾಚಾರ ಎಲ್ಲವನ್ನ ಮಾಡಿ, ದರೋಡೆಯನ್ನ ಮಾಡಿ ಸಾಕಷ್ಟು ರೀತಿಯಾದಂತಹ ಹಾನಿಯನ್ನ ಅವರು ಮಾಡಿಬಿಟ್ಟಿರ್ತಾರೆ. ಅದೇ ಸಂದರ್ಭಕ್ಕೆ ಭಾರತದ ಜೊತೆಗೆ ಸೇರ್ಕೊಳ್ಬೇಕು ಅಂತ ಹರಿ ಸಿಂಗ್ ವಿಚಾರವನ್ನ ಮಾಡಿದಾಗ ಅವನು ಸೇರ್ಕೊಳ್ಬೇಕು ಅಂತ ವಿಚಾರವನ್ನ ತಿಳಿಸಿದ ತಕ್ಷಣವೇ KS ತಿಮ್ಮಯ್ಯ ಅವರ ನೇತೃತ್ವದಲ್ಲಿ ಜನರಲ್ ಅವತ್ತಿನ ಕಾಲಕ್ಕೆ ಭಾರತೀಯ ಸೇನೆಯ ಮುಖ್ಯಸ್ಥರಾಗಿರುವಂತವ್ರು ತಿಮ್ಮಯ್ಯ ಎನ್ನುವಂಥವ್ರು ಭಾರತೀಯ ಸೇನೆಯ ಮುಖ್ಯಸ್ಥರಾಗಿದ್ರು. ಅವರನ್ನ ಸೇರಿಸಿಕೊಂಡು 90,000 ಜನರನ್ನ ಸೇರಿಸಿಕೊಂಡು ಆ ಒಂದು ಕಾಶ್ಮೀರದ ಮೇಲೆ ಬಂದಂತಹ ಪಠಾಣರನ್ನ, ಕಾಶ್ಮೀರ ಆಜಾದಿ ಫೋರ್ಸ್ ನವರನ್ನ, ಪಾಕಿಸ್ತಾನಿ ಸೈನಿಕರನ್ನ ಸದೆ ಬಡಿಯೋದಕ್ಕಾಗಿ, ಅವರ ವಿರುದ್ಧ ಹೋರಾಟವನ್ನ ಮಾಡೋದಕ್ಕಾಗಿ 90,000 ಸೈನಿಕರನ್ನ ಯಾರು ಕಳಿಸ್ತಾರಂದ್ರೆ ನಮ್ಮ ಸರ್ದಾರ್ ವಲ್ಲಭಾಯ್ ಪಟೇಲರು ಭಾರತೀಯ ಸೈನಿಕರನ್ನ ಕಳಿಸ್ತಾರೆ. ಕೆಚ್ಚದೆಯಿಂದ ಹೋರಾಟವನ್ನ ಮಾಡಿ ಅಲ್ಲಿರುವಂತವ್ರು ಎಲ್ಲರನ್ನು ಹೊಡೆದೋಡಿಸಿ ಕಾಶ್ಮೀರವನ್ನ ಮತ್ತೆ ಭಾರತದ ತೆಕ್ಕೆಗೆ ತಗೊಳ್ತಾರೆ. ಅಷ್ಟೊತ್ತಿಗಾಗಲೇ 1/3 ಭಾಗದಷ್ಟು ಕಾಶ್ಮೀರವನ್ನ ಪಾಕಿಸ್ತಾನಿಗರು ಆಕ್ರಮಿಸಿಕೊಂಡಿರ್ತಾರೆ. ಇವತ್ತಿಗೂ ಸಹಿತ ಪಾಕ್ ಆಕ್ಯುಪೈಡ್ ಕಾಶ್ಮೀರ, ಪಾಕ್ ಆಕ್ರಮಿತ ಕಾಶ್ಮೀರ್ ಎನ್ನುವಂಥದ್ದನ್ನ ನಾವು ನೋಡ್ತೀವಿ. ಭಾರತದ ಭೂಪಟದ ಮೇಲ್ಭಾಗದಲ್ಲಿ ಒಂದಿಷ್ಟು ಭಾಗವನ್ನ ಯಾರು ಪಾಕಿಸ್ತಾನಿಗರು ಆಕ್ರಮಣವನ್ನು ಮಾಡಿದ್ದಾರೆ ಅದನ್ನ ಪಾಕಿಸ್ತಾನ ಅಂತ ನಾವು ಇವತ್ತಿಗೂ ಹೇಳೋದಿಲ್ಲ. ಅದಕ್ಕೆ ಹೇಳೋದೇನಂದ್ರೆ ಪಾಕ್ ಆಕ್ಯುಪೈಡ್ ಕಾಶ್ಮೀರ್, ಪಾಕಿಸ್ತಾನ ಅವತ್ತಿಗೆ ಆಕ್ರಮಿಸಿಕೊಂಡಿರುವಂತಹ ಆ ಒಂದು ಸ್ಥಾನವನ್ನ ಪಾಕ್ ಆಕ್ಯುಪೈಡ್ ಕಾಶ್ಮೀರ್ ಅಂತ ಕರೀತಾರೆ. ಅದನ್ನ ಒಂದಲ್ಲ ಒಂದು ದಿವಸ ನಮ್ಮ ಭಾರತೀಯ ಕೆಚ್ಚದ ಯೋಧರು ಮುಂದೊಂದು ದಿವಸ ಅದನ್ನ ಮರಳಿ ನಮ್ಮ ದೇಶಕ್ಕೆ ಪಡ್ಕೊಳ್ತಾರೆ ಅನ್ನುವಂತ ವಿಶ್ವಾಸವನ್ನ ನಾವು ಇಟ್ಕೊಳ್ಬೇಕು. ಕಾಶ್ಮೀರದ ನಂತರ ಮತ್ತೆ ಅದ್ಭುತವಾಗಿ ಹೋರಾಟವನ್ನ ಮಾಡಿ ಮತ್ತೆ ಈ ದೇಶವನ್ನ ಕಟ್ಟಿದಂತ ಮತ್ತೊಂದು ಸಂಸ್ಥಾನ ಅಂದ್ರೆ ಹೈದರಾಬಾದ್ ಸಂಸ್ಥಾನ ಅಂತ ಹೇಳಿ. ಈ ದೇಶ 1947 ಆಗಸ್ಟ್ 15ಕ್ಕೆ
ಈ ದೇಶ ಸ್ವತಂತ್ರಗೊಂಡ್ರು ಸಹಿತ ಹೈದರಾಬಾದ್ ಎನ್ನುವಂತಹ ಸಂಸ್ಥಾನ ಸ್ವತಂತ್ರಗೊಂಡಿರ್ಲಿಲ್ಲ. ಬಹಳ ವಿಶೇಷವಾದಂತಹ ರೋಚಕವಾಗಿರುವಂತಹ ಹಲವಾರು ಹೋರಾಟಗಳು ಇಲ್ಲಿ ನಡೆದಿದ್ದಾವೆ. ತಮ್ಮೆಲ್ಲರ ಹತ್ರ ಕೈಯಲ್ಲಿ ಮೊಬೈಲ್ ಇದೆ, ಯೂಟ್ಯೂಬ್ ಇದೆ, ಮತ್ತೊಂದಿದೆ. ತಾವೆಲ್ಲರೂ ಹೋಗಿ ಯೂಟ್ಯೂಬ್ ಅಲ್ಲಿ ಯಾವ ರೀತಿಯಾಗಿ ಹೈದರಾಬಾದ್ ನಿಜಾಮನ ಕ್ರೌರ್ಯ ಇತ್ತು, ಅವ್ನು ಯಾವ ರೀತಿ ಕೊಲೆ ಸುಲಿಗೆ ಅತ್ಯಾಚಾರಗಳನ್ನ ಮಾಡ್ತಿದ್ದ, ಇದೆಲ್ಲವನ್ನು ಸಹಿತ ತಾವು ತಿಳ್ಕೊಳ್ಳಿ. ಬಹಳ ರೋಚಕ ಇತಿಹಾಸ ಹೈದರಾಬಾದಿನ ಸಂಸ್ಥಾನದ ಇತಿಹಾಸ ಇದೆ. ಹೈದರಾಬಾದ್ ಸಂಸ್ಥಾನದ ಇತಿಹಾಸ ಹೆಂಗಿತ್ತು ಅಂದ್ರೆ, ಈ ದೇಶದ ಮೇಲೆ ಮೊಘಲರು ಒಬ್ಬ ಹೈದರಾಬಾದ್ ನಿಜಾಮನನ್ನ ಈ ದೇಶವನ್ನ ದಕ್ಷಿಣ ಭಾರತದಲ್ಲಿ ನೋಡ್ಕೊಳ್ಳೋದಕ್ಕಾಗಿ ಇಡ್ತಾರೆ. ಅವರೇ ಹೈದರಾಬಾದ್ ನಿಜಾಮರಾಗಿ ಮುಂದುವರೆದು ಆಳ್ವಿಕೆ ನಡೆಸ್ತಾರೆ. ಹೈದರಾಬಾದ್ ಸಂಸ್ಥಾನ ಬಹಳ ಶ್ರೀಮಂತವಾಗಿರುವಂತಹ ಎಲ್ಲಾ ಸೌಲಭ್ಯ ಸೌಕರ್ಯಗಳು ಕೂಡಿದ್ವು. ಹೈದರಾಬಾದ್ ನಿಜಾಮ ಬ್ರಿಟಿಷರ ಜೊತೆಗೆ ಕೈಗೂಡಿಸಿ ಅಲ್ಲಿ ರೈಲ್ವೆಯನ್ನ ಮಾಡಿದ್ದ, ಸಾರಿಗೆಯನ್ನ ಮಾಡಿದ್ದ, ಅಂಚೆಯನ್ನ ಮಾಡಿದ್ದ, ಎಲ್ಲವನ್ನ ಮಾಡಿಕೊಂಡು ಅದ್ಭುತವಾಗಿ ಎಲ್ಲಾ ರೀತಿಯ ಅಭಿವೃದ್ಧಿಯನ್ನ ಮಾಡ್ತಿದ್ದ. ಸಣ್ಣ ಸಣ್ಣ ಮಕ್ಕಳನ್ನು ಸಹಿತ ಯುದ್ಧಕ್ಕೆ ಬಳಸ್ಕೊಳ್ತಾ ಇದ್ದ ಹೈದರಾಬಾದ್ ನಿಜಾಮ. ಇವನ ಜೊತೆಗಿದ್ದಂತಹ ದಿವಾನ, ಇದನ್ನೆಲ್ಲವನ್ನು ನೋಡ್ಕೊಳ್ಳುವಂತವನು ಒಬ್ಬ ದಿವಾನ ಇದ್ದ. ಹೈದರಾಬಾದ್ ನಿಜಾಮ ಬರೀ ಹೆಸರಿಗೆ ಮಾತ್ರ. ಎಲ್ಲ ಅಧಿಕಾರವನ್ನ ಯಾರು ಚಲಾಯಿಸ್ತಿದ್ರು ಅಂದ್ರೆ ಮೀರ್ ಉಸ್ಮಾನ್ ಅಲಿ ಖಾನ್ ಎನ್ನುವಂತವನು ಚಲಾಯಿಸ್ತಾ ಇದ್ದ. ಇಲ್ಲಿ ಬಹಳ ವಿಶೇಷವಾಗಿ ಬಹಳ ಗಮನಿಸಬೇಕಾದಂತ ವಿಚಾರ ಏನಂದ್ರೆ, ಹೈದರಾಬಾದ್ ಸಂಸ್ಥಾನದಲ್ಲಿ 83% ನಷ್ಟು ಹಿಂದೂಗಳಿದ್ರು. ಹಿಂದೂಗಳು ಇದ್ದಾಗಲೂ ಸಹಿತ ಅಲ್ಲಿ ಆಳ್ವಿಕೆ ಮಾಡ್ತಿದ್ದಂಥವನು ಮುಸ್ಲಿಂ ರಾಜನಾಗಿದ್ದ. ಅದ್ಯಾವುದು ತೊಂದರೆ ಇರಲಿಲ್ಲ. ಅದ್ರ ಜೊತೆಗೆ ಅಲ್ಲಿ ಇದ್ದಂತಹ ದಿವಾನ ಯಾರು ಮೀರ್ ಉಸ್ಮಾನ್ ಅಲಿ ಖಾನ್ ಎನ್ನುವಂಥವ್ನು ಏನಿದ್ನಲ್ಲ, ಅವನು ಸಹಿತ ಮುಸ್ಲಿಮನಾಗಿದ್ದ. 83% ಹಿಂದೂಗಳಿಗೆ ಅವನು ಯಾವುದೇ ರೀತಿ ತೊಂದರೆ ಇರಲಿಲ್ಲ. ಮುಸ್ಲಿಮರು ಆಳ್ವಿಕೆ ಮಾಡಿದ್ರು, ಯಾರು ಸಹಿತ ಅದಕ್ಕೆ ವಿರೋಧವನ್ನ ಮಾಡಿರ್ಲಿಲ್ಲ. ಆದ್ರೆ ವಿರೋಧ ಬಂದಿದ್ದೆಲ್ಲ ಅಂದ್ರೆ, 100 ಜನರನ್ನ ಹೈದರಾಬಾದ್ ಸಂಸ್ಥಾನದಲ್ಲಿ 1942 ಹೊತ್ತಿಗೆ ನಿಲ್ಲಿಸಿದ್ರೆ ಅದರಲ್ಲಿ 83 ಜನ ಹಿಂದೂಗಳೇ ಇರ್ತಾ ಇದ್ರು. ಆದ್ರೆ ಅವತ್ತಿನ ನಿಜಾಮ ಏನ್ ಮಾಡ್ತಿದ್ದ ಅಂದ್ರೆ 90% ಸರ್ಕಾರಿ ಹುದ್ದೆಗಳನ್ನ ಮುಸ್ಲಿಮರಿಗೆ ಕೊಡ್ತಿದ್ದ. ಇದರ ವಿರುದ್ಧ ಬಹಳ ದೊಡ್ಡ ಧ್ವನಿಯನ್ನ ಎತ್ತೋದಕ್ಕೆ ಆರಂಭ ಮಾಡ್ತಾರೆ. ಇವರ ಕ್ರೌರ್ಯದ ಭಾಗವಾಗಿದ್ದಂಥವ್ರು ಅಂದ್ರೆ ಹೈದರಾಬಾದಿನ ನಿಜಾಮರ ರಜಾಕರು ಅಂತ ಕರೀತಾರೆ. ಕಾಸಿಂ ರಿಜ್ವಿ ಎನ್ನುವಂತಹ ಒಬ್ಬ ಕ್ರೌರ್ಯದಿಂದ ಕೂಡಿರುವ ಬಹಳ ಕ್ರೂರವಾಗಿರುವಂತಹ ಒಬ್ಬ ವ್ಯಕ್ತಿ ಇದ್ದ. ಅವನದೊಂದು ಪಡೆ ಇತ್ತು, ರಜಾಕಾರರ ಪಡೆ ಅಂತ ಕರಿತಾ ಇದ್ರು. ಈ ರಜಾಕಾರರ ಪಡೆಯ ಕೆಲಸ ಏನಂದ್ರೆ, ಯಾರು ಹೈದರಾಬಾದ್ ನಿಜಾಮನ ವಿರುದ್ಧ ಮಾತಾಡ್ತಾರೋ, ಅವ್ರ ವಿರುದ್ಧ ಹೋರಾಟವನ್ನು ಮಾಡ್ತಾರೋ ಅವ್ರನ್ನ ಹೋಗೋದು, ಕೊಲ್ಲೋದು, ಬರೋದು, ಇದು ರಜಾಕಾರರ ಕೆಲಸ. ಅದ್ರ ಜೊತೆಗೆ ಇವ್ರು ಏನೇನು ಮಾಡ್ತಿದ್ರು ಅಂದ್ರೆ, ಇಡೀ ಹೈದರಾಬಾದ್ ಸಂಸ್ಥಾನದಲ್ಲಿ ಇದ್ದಂತ ಒಂದ್ ಕಡೆ ಬಹಳ ಬರೀತಾರೆ ಅದನ್ನ, ಎಷ್ಟು ಅವರು ಕ್ರೌರ್ಯವನ್ನ ಮಾಡ್ತಿದ್ರು, ಎಷ್ಟು ಅವರು ಕೊಲೆ ಸುಲಿಗೆಗಳನ್ನ ಮಾಡ್ತಿದ್ರು ಅಂದ್ರೆ, ಯಾರಾದ್ರೂ ಒಂದಿಷ್ಟು ಅದ್ಭುತವಾಗಿ ಜೀವನವನ್ನು ನಡೆಸ್ತಾ ಇದಾರೆ, ಅವ್ರು ಅದ್ಭುತವಾಗಿ ಜೀವನವನ್ನು ನಡೆಸಬಾರ್ದು. ಅವರನ್ನ ಕೊಲೆ ಮಾಡಿ, ಸುಲಿಗೆ ಮಾಡಿ, ದರೋಡೆಯನ್ನ ಮಾಡಿ ಅವ್ರಿಗೆ ಹೆಂಗ್ ಬೇಕು ಹಂಗೆ ನಡೆಸ್ಕೊಳ್ಳುವಂತಹ ವಿಚಾರವನ್ನ ಕಾಸಿಂ ರಿಜ್ವಿ ಮಾಡ್ತಿದ್ದ. ಇಷ್ಟೆಲ್ಲಾ ನಡೀತಾ ಇದ್ರು, ಇಷ್ಟೆಲ್ಲಾ ಭ್ರಷ್ಟಾಚಾರ, ಇಷ್ಟೆಲ್ಲಾ ಘೋರತೆಗಳು, ಕ್ರೌರ್ಯಗಳು ಎಲ್ಲವೂ ಕೂಡ ನಡೀತಾ ಇದ್ವು. ಯಾವುದೇ 83% ಹಿಂದೂಗಳಿದ್ರು ಸಹಿತ ಯಾವುದೇ ಹಿಂದೂಗಳಿಗೂ ದೊಡ್ಡ ದೊಡ್ಡ ಹುದ್ದೆಗಳನ್ನ ಕೊಡ್ತಾ ಇರಲಿಲ್ಲ. ಬರೀ 17% ಇದ್ದಂತಹ ಮುಸ್ಲಿಮರಿಗೆ ದೊಡ್ಡ ದೊಡ್ಡ ಹುದ್ದೆಗಳನ್ನ ಕೊಡ್ತಾ ಇದ್ರು, ಎಲ್ಲವನ್ನು ಕೊಡ್ತಾ ಇದ್ರು. ಇದರ ವಿರುದ್ಧ ಧ್ವನಿಯನ್ನ ಎತ್ತದಂತವ್ರು ಅಂದ್ರೆ ಸ್ವಾಮಿ ರಮಾನಂದ ತೀರ್ಥರು ಅಂತ. ನಾವು ಅಹಿಂಸೆಯ ಹೋರಾಟವನ್ನು ನೋಡುವಾಗ ಕೆಲವರ ಹೆಸರು ನಮಗೆ ನೆನಪಿಗೆ ಬರ್ತವೆ. ಆದ್ರೆ ಸ್ವಾಮಿ ರಮಾನಂದ ತೀರ್ಥರು ಅವರು ಸಹಿತ ಹೈದರಾಬಾದ್ ರಜಾಕರ ಆ ಒಂದು ಕ್ರೌರ್ಯದ ವಿರುದ್ಧ ಹೋರಾಟಕ್ಕೆ ನಿಲ್ತಾರೆ. ಯಾವ ರೀತಿಯಾದಂತಹ ಹೋರಾಟ ಅಂದ್ರೆ, ಕತ್ತಿಯನ್ನು ಹಿಡ್ಕೊಳ್ಳೋದಿಲ್ಲ, ಉಪವಾಸ ಸತ್ಯಾಗ್ರಹವನ್ನು ಮಾಡಿ ಅಲ್ಲಿ ಹೋರಾಟವನ್ನು ಮಾಡೋದಕ್ಕೆ ನಿಲ್ತಾರೆ. ನಿಂತ ಸಂದರ್ಭದಲ್ಲಿ ನಾವು ಬಹಳ ಖುಷಿ ಪಡಬೇಕಾಗಿರುವಂತಹ ವಿಚಾರ ಏನಂದ್ರೆ, ಹೈದರಾಬಾದ್ ಕರ್ನಾಟಕದಲ್ಲಿ ಒಬ್ಬ ಕುರಿ ಕಾಯುವಂತಹ ವ್ಯಕ್ತಿ ಮಾಲಪ್ಪ ಎನ್ನುವಂತಹ ಒಬ್ಬ ವ್ಯಕ್ತಿ ತನ್ನ ಕುರಿಗಳನ್ನ ಮಾರಿ ಆ ದುಡ್ಡಿನಿಂದ ಮಾರಿ ಬಂದಂತಹ ದುಡ್ಡಿನಿಂದ ಆ ದುಡ್ಡನ್ನ ತಗೊಂಡು ಹೋಗಿ ಸ್ವಾಮಿ ರಮಾನಂದ ತೀರ್ಥರಿಗೆ ಕೊಟ್ಟು ಹೋರಾಟಕ್ಕೆ ಬೆಂಬಲವನ್ನು ಕೊಡ್ತಾನೆ. ಸ್ವಾಮಿ ರಮಾನಂದ ತೀರ್ಥರನ್ನ ಹೈದರಾಬಾದ್ ಸಂಸ್ಥಾನದ ಗಾಂಧಿ ಅಂತ ಕರೆದ್ರೆ, ಈ ಕುರಿಗಾಯಿಯನ್ನ ಇವತ್ತಿಗೂ ಸಹಿತ ಕಲ್ಯಾಣ ಕರ್ನಾಟಕದ ಗಾಂಧಿ ಅಂತ ಕರೀತಾರೆ. ಹಿಂಗೆ ಹೋರಾಟ ನಡೀತಿರ್ಬೇಕಾದ್ರೆ ಅಹಿಂಸೆಯ ಮೂಲಕ ಹೋರಾಟವನ್ನ ಸ್ವಾಮಿ ರಮಾನಂದ ತೀರ್ಥರು ಮಾಡಿದ್ರೆ, ಅವರ ಹೋರಾಟವನ್ನ ಕುಗ್ಸೋದಕ್ಕಾಗಿ, ಅವರ ಹೋರಾಟವನ್ನ ಕೆಳಗಡೆ ಇಳಿಸೋದಕ್ಕಾಗಿ ಹಿಂಸೆಯ ಮಾರ್ಗವನ್ನ ರಜಾಕರು ಅನುಸರಿಸ್ತಾರೆ. ಅವರನ್ನ ಹೊಡಿತಾರೆ, ಬಡಿತಾರೆ, ಬೇಕಾದಷ್ಟು ಹಿಂಸೆಗಳನ್ನ ಕೊಡ್ತಾರೆ. ಯಾವುದಕ್ಕೂ ಸಹಿತ ರಮಾನಂದ ತೀರ್ಥರು ಬಗ್ಗೋದಿಲ್ಲ. ಇದೆಲ್ಲವನ್ನ ನೋಡಿದಂತಹ ನಮ್ಮ ಭಾರತದ ಉಕ್ಕಿನ ಮನುಷ್ಯರಾಗಿರುವಂತಹ ಸರ್ದಾರ್ ವಲ್ಲಭಾಯ್ ಪಟೇಲ್ರು ವಿಚಾರವನ್ನ ಮಾಡಿ, ಏನಾದ್ರೂ ಮಾಡಿ ಹೈದರಾಬಾದ್ ಸಂಸ್ಥಾನವನ್ನ ಭಾರತದ ಜೊತೆಗೆ ಸೇರಿಸ್ಕೊಳ್ಬೇಕು ಅಂತ ವಿಚಾರ ಮಾಡ್ತಾರೆ. ಹೈದರಾಬಾದ್ ಸಂಸ್ಥಾನ ಹೆಂಗ್ ವಿಚಾರ ಮಾಡಿತ್ತು ಅಂದ್ರೆ, ನಾವು ಭಾರತದ ಜೊತೆಗೆ ಸೇರಬಾರದು, ಬದಲಿಗೆ ಸ್ವತಂತ್ರವಾಗಿ ಉಳಿಬೇಕು ಅಂತ ವಿಚಾರ ಮಾಡಿದ್ರು. ಆದ್ರೆ ಸರ್ದಾರ್ ವಲ್ಲಭಾಯ್ ಪಟೇಲ್ರ ದೂರದೃಷ್ಟಿ ಹೇಗಿತ್ತು ಅಂದ್ರೆ, ಒಂದ್ ವೇಳೆ ನಾವೇನಾದ್ರೂ ಹೈದರಾಬಾದ್ ಸಂಸ್ಥಾನವನ್ನ ಸ್ವತಂತ್ರವಾಗಿ ಉಳಿಯೋದಕ್ಕೆ ಬಿಟ್ರೆ
ಅದು ಸಹಿತ ಮುಂದೊಂದು ದಿವಸ ಮತ್ತೊಂದು ಪಾಕಿಸ್ತಾನ ಆಗ್ತದೆ, ನಮಗೆ ಅದು ಮುಳ್ಳಾಗ್ತದೆ ಎನ್ನುವಂಥದ್ದನ್ನ ಬಹಳ ದೂರದೃಷ್ಟಿಯಿಂದ ಮನಗಂಡಿದ್ರು. ಒಂದ್ ವೇಳೆ ಅವತ್ತಿನ ಕಾಲಕ್ಕೆ ಸರ್ದಾರ್ ವಲ್ಲಭಾಯಿ ಪಟೇಲರು ಒಂದಿಷ್ಟು ದೂರದ ವಿಚಾರವನ್ನ ಮಾಡಿ, ಒಂದಿಷ್ಟು ದೂರದೃಷ್ಟಿಯನ್ನು ಇಟ್ಟುಕೊಂಡು ಅಲ್ಲಿ ಹೋರಾಟವನ್ನ ಮಾಡದೆ ಹೋಗಿದ್ರೆ ಇವತ್ತಿಗೆ ಮತ್ತೊಂದು ಪಾಕಿಸ್ತಾನವಾಗಿ ಹೈದರಾಬಾದ್ ಮಾರ್ಪಾಡಾಗ್ತಿತ್ತು. ಅದೇ ಸಂದರ್ಭಕ್ಕೆ ಸರ್ದಾರ್ ವಲ್ಲಭಾಯಿ ಪಟೇಲರು ಅಲ್ಲಿಗೆ ಹೋರಾಟಕ್ಕಾಗಿ ಹೋಗ್ತಾರೆ, ಭಾರತೀಯ ಸೈನಿಕರನ್ನ ತಗೊಂಡು ಹೋಗ್ತಾರೆ. ಎಂತಹ ಸವಾಲು ಇತ್ತಂದ್ರೆ, ಹೈದರಾಬಾದ್ ಸಂಸ್ಥಾನದ ಸೈನಿಕರು ಎಷ್ಟಿದ್ರೋ ಅಷ್ಟೇ ಸೈನಿಕರು ಭಾರತೀಯ ಸೇನೆಯಲ್ಲಿದ್ರು. ಭಾರತೀಯ ಸೇನೆಗೆ ಸರಿ ಸಮನಾದಂತ ಸೈನಿಕರು ಹೈದರಾಬಾದ್ ಸಂಸ್ಥಾನದಲ್ಲಿದ್ರು. ಆ ಹೈದರಾಬಾದ್ ಸಂಸ್ಥಾನವನ್ನ ವಶಪಡಿಸ್ಕೊಳ್ಬೇಕಂತ ಹೇಳಿ ಆಪರೇಷನ್ ಪೋಲೋ ಅಂತ ಹೆಸರಿಡ್ತಾರೆ. ಆಪರೇಷನ್ ಪೋಲೋ ಎನ್ನುವಂತ ಹೆಸರನ್ನ ಯಾಕಿಟ್ರು? ಬೇರೆ ಹೆಸರನ್ನ ಇಡಬಹುದಿತ್ತಲ್ಲ. ಪೋಲೋ ಎನ್ನುವಂಥದ್ದು ಯಾವ್ದಂದ್ರೆ ಆಟದ ಹೆಸರಿಗೆ ಪೋಲೋ, ಒಂದು ಬಹಳ ಜಗತ್ ಪ್ರಸಿದ್ಧ ಆಟ, ಮೈದಾನದಲ್ಲಿ ಆಡುವಂತಹ ಆಟ. ಆ ಪೋಲೋ ಎನ್ನುವಂತಹ ಆಟವನ್ನ ನೀವು ಗೂಗಲ್ ನಲ್ಲೋ ಯೂಟ್ಯೂಬ್ ಅಲ್ಲೋ ಆಮೇಲೆ ನೋಡಿ. ಆ ಪೋಲೋ ಎನ್ನುವಂತಹ ಆಟದ ಗ್ರೌಂಡ್ಗಳು ಬಹಳ ಹೆಚ್ಚಾಗಿದ್ದಂತದ್ದು ಹೈದರಾಬಾದಿನ ಸಂಸ್ಥಾನದಲ್ಲೇ ಸಾಕಷ್ಟು ಗ್ರೌಂಡ್ಗಳಿದ್ವು. ಆ ಕಾರಣದಿಂದಾಗಿ ಆಪರೇಷನ್ ಪೋಲೋ ಎನ್ನುವಂತ ಹೆಸರನ್ನ ಇಟ್ಟು ಹೋರಾಟಕ್ಕೆ ಇಳಿತಾರೆ. ಆ ಹೋರಾಟದ ಭಾಗವಾಗಿ ಸಾಕಷ್ಟು ಭಾರತೀಯ ಸೈನಿಕರು ರಜಾಕರ ವಿರುದ್ಧ, ಕಾಸಿಂ ರಿಜ್ವೆ ವಿರುದ್ಧ, ಆ ಉಸ್ಮಾನ್ ಎನ್ನುವಂತಹ ದಿವಾನನ ವಿರುದ್ಧ ಸಾಕಷ್ಟು ಹೋರಾಟವನ್ನ ಮಾಡಿ ಅಲ್ಲಿರುವಂತಹವರನ್ನ ರಕ್ಷಣೆಯನ್ನ ಮಾಡಿ ಆ ಒಂದು ಭಾರತೀಯ ಸೇನೆಯ ನೇತೃತ್ವವನ್ನು ತೆಗೆದುಕೊಂಡಂತವ್ರು ಅಂದ್ರೆ ಜಯಂತೋನಾಥ್ ಚೌಧರಿ ಅನ್ನುವಂಥವ್ರು ಬಹಳ ದಿಟ್ಟತನದ ಮೂಲಕ, ಬಹಳ ಧೈರ್ಯದ ಮೂಲಕ ಭಾರತೀಯ ಸೇನೆಯ ನೇತೃತ್ವವನ್ನು ತಗೊಂಡು ಆ ನಿಜಾಮನ ವಿರುದ್ಧ ಹೋರಾಟವನ್ನ ಮಾಡ್ತಾರೆ. ಆಗಸ್ಟ್ 15, 1947 ಹೈದರಾಬಾದ್ ನಿಜಾಮ ಎಷ್ಟು ಮುಂದುವರೆದಿದ್ದ ಅಂದ್ರೆ, ಅವನು ರೇಡಿಯೋ ಸ್ಟೇಷನ್ ಅನ್ನು ಸಹಿತ ಆರಂಭ ಮಾಡಿರ್ತಾನೆ, ಹೈದರಾಬಾದ್ ರೇಡಿಯೋ ಸ್ಟೇಷನ್ ಅಂತ ಹೇಳಿ. ಅವತ್ತಿನ ಕಾಲಕ್ಕೆ ಹೈದರಾಬಾದ್ ರೇಡಿಯೋ ಸ್ಟೇಷನ್ ಅನ್ನ ಆರಂಭ ಮಾಡಿ ಅದೇ ರೇಡಿಯೋದ ಮೂಲಕ ಏನ್ ಹೇಳ್ತಾನಂದ್ರೆ, ನಾವು ಪಾಕಿಸ್ತಾನ ಜೊತೆಗೂ ಸೇರೋದಿಲ್ಲ, ಭಾರತ ಜೊತೆಗೆ ಸೇರೋದಿಲ್ಲ, ನಾವು ಸ್ವತಂತ್ರವಾಗಿ ಉಳಿತೇವೆ ಅನ್ನುವಂತ ಘೋಷಣೆಯನ್ನ ಮಾಡ್ತಾನೆ. ಅದೇ ಹೈದರಾಬಾದ್ ನಿಜಾಮ ಸೆಪ್ಟೆಂಬರ್ 17ನೇ ತಾರೀಕು 1947 ಹೊತ್ತಿಗೆ ಸರ್ದಾರ್ ವಲ್ಲಭಾಯಿ ಪಟೇಲರ ಆ ಒಂದು ಹೋರಾಟದ ಕಾರಣಕ್ಕಾಗಿ, ಆ ಒಂದು ವ್ಯವಸ್ಥಿತವಾದಂತಹ ಕಾರ್ಯಾಚರಣೆಯ ಭಾಗವಾಗಿ ಅವನು ಸರ್ದಾರ್ ವಲ್ಲಭಾಯಿ ಪಟೇಲರಿಗೆ ಶರಣಾಗ್ತಾನೆ. ನಾವು ಸೋತಿದೀವಿ ಅಂತ ಹೇಳ್ತಾನೆ. ಅದೇ ರೇಡಿಯೋ ಸ್ಟೇಷನ್ ನ ಮೂಲಕ ಹೈದರಾಬಾದ್ ನ ನಿಜಾಮ ಸರ್ದಾರ್ ವಲ್ಲಭಾಯಿ ಪಟೇಲರು ಹೇಳದಂತೆ ನಾವು ಭಾರತದ ಜೊತೆಗೆ ಸೇರ್ಕೊಳ್ತೀವಿ ಅಂತ ಹೇಳ್ತಾರೆ. ಎಷ್ಟು ಅದ್ಭುತವಾಗಿ ಅಲ್ಲಿ ಹೋರಾಟ ಮಾಡಿರ್ಬೇಕು ಸರ್ದಾರ್ ವಲ್ಲಭಾಯಿ ಪಟೇಲರು ಅಂತ ನಾವೆಲ್ಲರೂ ವಿಚಾರ ಮಾಡ್ಬೇಕು. ಹೈದರಾಬಾದ್ ಸಂಸ್ಥಾನ ಅಂದ್ರೆ ಬರೀ ಆಂಧ್ರ ಪ್ರದೇಶ, ತೆಲಂಗಾಣಕ್ಕೆ ಮಾತ್ರ ಸೀಮಿತ ಆಗಿರಲಿಲ್ಲ. ಇವತ್ತಿನ ಕಲ್ಯಾಣ ಕರ್ನಾಟಕ ಅಂತ ಏನ್ ಕರಿತೀವಿ, ಇಷ್ಟು ದಿವಸ ಅದನ್ನ ಹೈದರಾಬಾದ್ ಕರ್ನಾಟಕ ಅಂತ ಕರಿತಿದ್ರು. ಯಾವುದು ಬೀದರ್, ಗುಲ್ಬರ್ಗ, ಯಾದಗಿರಿ, ಕೊಪ್ಪಳ, ರಾಯಚೂರು ಈ ಎಲ್ಲಾ ಜಿಲ್ಲೆಗಳಿದಾವೋ ಈ ಎಲ್ಲಾ ಜಿಲ್ಲೆಗಳನ್ನು ಸಹಿತ ಹೈದರಾಬಾದ್ ಕರ್ನಾಟಕ ಅಂತ ಕರಿತಿದ್ರು. ಅದನ್ನ ಕಲ್ಯಾಣ ಕರ್ನಾಟಕ ಅಂತ ಕರೀತಾರೆ. ಆ ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನ ಅಂತ ಹೇಳಿ ಸೆಪ್ಟೆಂಬರ್ 17 ಆಚರಣೆ ಮಾಡ್ಕೊಂಡಿದ್ದಾರೆ. ಸಾಕಷ್ಟು ಕಾಂಪಿಟೇಟಿವ್ ಎಕ್ಸಾಮ್ ಗಳಲ್ಲಿ, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಇದನ್ನ ಕೇಳ್ತಾನೆ ಇರ್ತಾರೆ. ಸೆಪ್ಟೆಂಬರ್ 17 ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನ, ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನ ಅಂತ ಕರೀತಾರೆ. ಹೈದರಾಬಾದ್ ಕರ್ನಾಟಕವನ್ನ ಇತ್ತೀಚೆಗೆ ಕಲ್ಯಾಣ ಕರ್ನಾಟಕ ಅಂತ ಕರೆಯೋದಕ್ಕೆ ಆರಂಭ ಮಾಡಿದ್ದಾರೆ. ಈ ಎಲ್ಲಾ ಸಂಸ್ಥಾನಗಳನ್ನ, ಈ ಹೈದರಾಬಾದ್ ಸಂಸ್ಥಾನಗಳ ಇದ್ದಂತಹ ಸಂಸ್ಥಾನಗಳು, ಜಿಲ್ಲೆಗಳು, ಇವತ್ತಿನ ಜಿಲ್ಲೆಗಳು ಯಾವಂದ್ರೆ ಬೀದರ್, ಗುಲ್ಬರ್ಗ, ರಾಯಚೂರು, ಕೊಪ್ಪಳ ಈ ಎಲ್ಲಾ ಜಿಲ್ಲೆಗಳು ಸಹಿತ ಹೈದರಾಬಾದ್ ಕರ್ನಾಟಕದ ಭಾಗವಾಗಿದ್ದು, ಅವುಗಳು ಸಹಿತ ಆ ನಿಜಾಮನ ಕ್ರೌರ್ಯಕ್ಕೆ ಇವತ್ತು ಸಾಕಷ್ಟು ಜನ ಸಾಕ್ಷಿಯಾಗಿದ್ದಾರೆ. ಸಾಕಷ್ಟು ಜನರು ಆ ಹೈದರಾಬಾದ್ ನಿಜಾಮನ ಕ್ರೌರ್ಯವನ್ನ ಅನುಭವಿಸಿದಂತವ್ರಿದ್ದಾರೆ. ಇದೆಲ್ಲವನ್ನ ಮನಗೊಂಡು ಅವರು ಅವತ್ತಿನ ಕಾಲಕ್ಕೆ ಭಾರತ ಜೊತೆಗೆ ವಿಲೀನ ಆಗೋದಕ್ಕಾಗಿ ಹೈದರಾಬಾದ್ ಸಂಸ್ಥಾನವನ್ನ ಸೇರಿಸ್ಕೊಳ್ತಾರೆ. ಇನ್ನು ಮೂರನೇದಾಗಿರುವಂತಹ ಸಂಸ್ಥಾನ ಅಂದ್ರೆ ಜುನಾಗಢ ಸಂಸ್ಥಾನ. ಯಾವುದು ಜುನಾಗಢ ಸಂಸ್ಥಾನ ಅಂದ್ರೆ ಗುಜರಾತ್ ನ ಪ್ರಾಂತ್ಯದಲ್ಲಿ ಬರುವಂತಹ ಸಂಸ್ಥಾನ. ಬಹಳ ಸಂಪತ್ಭರಿತವಾದಂತಹ ಸಂಸ್ಥಾನ ಇದಾಗಿತ್ತು. ಇದು ಏನು ವಿಚಾರ ಮಾಡ್ತು ಅಂದ್ರೆ ಪಾಕಿಸ್ತಾನ ಜೊತೆಗೆ ನಾವು ಸೇರ್ಕೊಳ್ಬೇಕು ಅಂತ ವಿಚಾರವನ್ನ ಮಾಡ್ತು. ಇದರ ರಾಜ ಯಾರಾಗಿದ್ದಾನಂದ್ರೆ ಮಹಬತ್ ಸಾಬತ್ ಖಾನ್ ಎನ್ನುವಂಥವನು. ಈ ಸಾಬತ್ ಖಾನ್ ಎನ್ನುವಂಥವನು ಮುಸ್ಲಿಂ ರಾಜನಾಗಿದ್ದ. ಆದ್ರೆ ಜುನಾಗಢ ಸಂಸ್ಥಾನದ ತುಂಬಾ 90% ಹಿಂದೂಗಳೇ ಇದ್ರು. ಆದ್ರೆ ಆ ರಾಜನ ಯಾವುದೇ ಆಳ್ವಿಕೆಗೂ ಸಹಿತ ಅವ್ರು ಏನೂ ಅಂದಿರ್ಲಿಲ್ಲ. ರಾಜನ ಆಳ್ವಿಕೆನ ಒಪ್ಕೊಂಡು ಹೊರಟಿದ್ರು. ಯಾವಾಗ ಈ ರಾಜ ಸ್ವಾತಂತ್ರ್ಯ ಸಿಕ್ಕ ನಂತರ ನಾನು ಪಾಕಿಸ್ತಾನ ಜೊತೆಗೆ ಸೇರ್ತೀನಿ ಅನ್ನುವಂತಹ ಮಾತನ್ನು ಹೇಳಿದ್ನೋ, ಅದೇ ಸಂದರ್ಭಕ್ಕೆ ಅಲ್ಲಿರುವಂತಹ ಜನರೆಲ್ಲರೂ ಸೇರ್ಕೊಂಡು ದಂಗೆಯನ್ನ ಇದ್ರು. ಒಂದ್ ವೇಳೆ ಅವತ್ತಿನ ಕಾಲಕ್ಕೆ ಅವನು ಜುನಾಗಢವನ್ನ ಏನಾದ್ರೂ ಪಾಕಿಸ್ತಾನ ಜೊತೆಗೆ ಸೇರಿಸಿದ್ರೆ
ಪಾಕಿಸ್ತಾನದಲ್ಲಿ ಹಿಂದೂಗಳನ್ನ ಬದುಕೋದಕ್ಕೆ ಬಿಡ್ತಾ ಇರಲಿಲ್ಲ. ಅದೇ ರೀತಿ 90% ಇದ್ದಂತಹ ಹಿಂದೂಗಳನ್ನ ಕೊಂದು ಬಿಡ್ತಿದ್ರು. ಇದರ ಪ್ರತಿರೋಧವನ್ನ ನೋಡಿ ಇದರ ವಿರುದ್ಧ ಹೋರಾಟವನ್ನ ಮಾಡ್ಬೇಕು ಅನ್ಕೊಂಡು ಸಾಕಷ್ಟು ಜನ ಆ ರಾಜನ ವಿರುದ್ಧ ದಂಗೆಯನ್ನ ಹೇಳ್ತಾರೆ. ದೊಡ್ಡ ಪ್ರಮಾಣದ ದಂಗೆಗಳು ಕೂಡ ಆಗ್ತವೆ. ಒಂದ್ ವೇಳೆ ಅದು ಪಾಕಿಸ್ತಾನಕ್ಕೆ ಸೇರಿದ್ರೆ ಅದು ಪ್ರಮುಖವಾದಂತಹ ಸ್ಥಾನ ಆಗಿತ್ತು. ಯಾಕಂದ್ರೆ ಅಲ್ಲಿ ಸಾಗರ, ಯಾವುದು ನಮ್ಮ ಸಾಗರದ ಮೂಲಕ ವಹಿವಾಟು ನಡೆಯುತ್ತೋ, ಯಾವುದು ಸಾಗರದ ಮೂಲಕ ವ್ಯಾಪಾರ ನಡೆಯುತ್ತೋ ಅದು ಕೂಡ ಜುನಾಗಢ ಸಂಸ್ಥಾನದಲ್ಲಿತ್ತು. ಇನ್ನು ಎರಡನೆಯದಾಗಿ ಸೋಮನಾಥ ದೇವಾಲಯ, ಯಾವುದು ಹಿಂದೂಗಳಿಗೆ ಬಹಳ ಪವಿತ್ರವಾದಂತಹ ಪ್ರಮುಖವಾದಂತಹ ದೇವಾಲಯ ಇದೆಯೋ ಆ ಸೋಮನಾಥ ದೇವಾಲಯ ಇದ್ದದ್ದು ಕೂಡ ಜುನಾಗಢ ಸಂಸ್ಥಾನದಲ್ಲಿ. ಮೂರನೇದು ಗಿರ್ನಾಡ್ ಎನ್ನುವಂಥದ್ದು ಜೈನರಿಗೆ ಬಹಳ ಪವಿತ್ರವಾಗಿರುವಂತಹ, ಜೈನರು ಬಹಳ ಅದ್ಭುತವಾಗಿ ನಡ್ಕೊಳ್ಳುವಂತಹ ದೇವಸ್ಥಾನ. ಅವರ ಬಸೀದಿ ಕೂಡ ಅಲ್ಲೇ ಇತ್ತು. ಆ ಬಸ್ತಿಯು ಕೂಡ ಆ ಜುನಾಗಢ ಸಂಸ್ಥಾನದಲ್ಲಿತ್ತು. ಜುನಾಗಢ ಸಂಸ್ಥಾನ ಒಂದ್ ವೇಳೆ ಕೈ ತಪ್ಪಿ ಹೋಗಿದ್ರೆ ಇವೆಲ್ಲವೂ ಸಹಿತ ಪಾಕಿಸ್ತಾನದ ಪಾಲಾಗ್ತಿದ್ವು. ಅಲ್ಲಿರುವಂತಹ ಸಾಕಷ್ಟು ಜನ ದಂಗೆ ಏನಿದ್ರು ಹೋರಾಟವನ್ನು ಮಾಡಿದ್ರು. ಈ ಹೋರಾಟಕ್ಕೆ ಅಲ್ಲಿರುವಂತಹ ಮೊಹಮ್ಮದ್ ಸಾಬತ್ ಖಾನ್ ಎನ್ನುವಂತಹ ರಾಜ ಬೆಚ್ಚಿ ಬಿದ್ದುಬಿಟ್ಟ. ಅದೇ ಸಂದರ್ಭಕ್ಕೆ ಗಾಂಧೀಜಿಯವರ ಒಬ್ಬ ಸಂಬಂಧಿಕರು ಏನ್ ಮಾಡಿದ್ರು ಅಂದ್ರೆ ತಾತ್ಕಾಲಿಕವಾಗಿ ಪ್ರಜಾಪ್ರಭುತ್ವ ಸರ್ಕಾರವನ್ನ ರಚನೆ ಮಾಡಿ ಅವರೇ ಕುರ್ಚಿ ಮೇಲೆ ಕುತ್ಕೊಂಡ್ ಬಿಟ್ರು. ಆದ್ರೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಒಂದು ವಿಚಾರವನ್ನ ಮಾಡ್ತಾರೆ. ಯಾವ ರೀತಿಯಾದಂತಹ ವಿಚಾರ ಅಂದ್ರೆ ಇಲ್ಲಿರುವಂತಹ ಜನರ ಕಡೆಯಿಂದ ಜನಮತ ಗಣತಿಯನ್ನ ಮಾಡೋಣ, ಜನಮತವನ್ನ ಕೇಳೋಣ, ಪಾಕಿಸ್ತಾನಕ್ಕೆ ಸೇರ್ತಿರೋ ಭಾರತದ ಜೊತೆಗೆ ಇರ್ತಿರೋ ಅಂತ ಎಲ್ಲರನ್ನು ಕೇಳ್ಕೊಂಡ್ ಬರೋಣ, ಯಾವ ಕಡೆಗೆ ಜಾಸ್ತಿ ಜನರ ಒಲವಿರುತ್ತೋ ಅದೇ ಕೆಲಸವನ್ನ ನಾವು ಮಾಡೋಣ ಅಂತ ಹೇಳಿ ಜನಮತ ಗಣನೆಯನ್ನ 1948ರಲ್ಲಿ ಮಾಡ್ತಾರೆ. ಆ ಒಂದು ದೇಶದಲ್ಲಿ ಇದ್ದಂತ 91% ಜನರು ಭಾರತದ ಜೊತೆಗೆ ಇರೋದಕ್ಕಾಗಿ ತಮ್ಮ ಸಹಮತವನ್ನು ವ್ಯಕ್ತಪಡಿಸ್ತಾರೆ. ಅವತ್ತಿಗೆ ನಮ್ಮ ಸರ್ದಾರ್ ವಲ್ಲಭಾಯ್ ಪಟೇಲ್ರು ಅಲ್ಲಿ ಕಾರ್ಯಾಚರಣೆಯನ್ನು ಮಾಡಿ 1949ಕ್ಕೆ ಸ್ವತಂತ್ರ ಸಿಕ್ಕ ನಂತರ 2 ವರ್ಷಗಳ ನಂತರ ಜುನಾಗಢ ಸಂಸ್ಥಾನವನ್ನ ಭಾರತದ ಜೊತೆಗೆ ವಿಲೀನ ಮಾಡ್ಕೊಳ್ತಾರೆ. ಈ ರೀತಿಯಾಗಿ ಭಾರತದ ಸಂಸ್ಥಾನದಲ್ಲಿ ಸಾಕಷ್ಟು ರೀತಿಯಾದಂತಹ ವಿಚಾರಗಳನ್ನ ನಾವು ನೋಡ್ಕೊಂಡು ಬರ್ತೀವಿ. ಜೊತೆಗೆ ಕೊನೆಯದಾಗಿ ಸೇರ್ಕೊಂಡಿರುವಂತದ್ದು ಅಂದ್ರೆ ಗೋವಾವನ್ನ ಭಾರತೀಯ ಯಾವ ರಾಜರು ಆಳ್ವಿಕೆಯನ್ನ ಮಾಡ್ತಿರ್ಲಿಲ್ಲ. ಯಾರು ಆಳ್ವಿಕೆ ಮಾಡ್ತಿದ್ರು ಅಂದ್ರೆ ಪೋರ್ಚುಗೀಸರು ಆಳ್ವಿಕೆಯನ್ನ ಮಾಡ್ತಿದ್ರು. ಆ ಪೋರ್ಚುಗೀಸರ ಹಿಡಿತದಿಂದ ತಪ್ಪಿಸ್ಕೊಳ್ಳೋದಕ್ಕಾಗಿ ಅದನ್ನ ಭಾರತದ ಜೊತೆಗೆ ಸೇರಿಸ್ಕೊಳ್ಬೇಕು ಅಂತ ವಿಚಾರವನ್ನ ಮಾಡಿದ್ರು. ಗೋವಾ ಬಹಳ ಪ್ರಮುಖವಾದಂತಹ ಸ್ಥಾನ ಆಗಿತ್ತು. ಯಾಕಂದ್ರೆ ಭಾರತಕ್ಕೆ ಆರ್ಥಿಕವಾಗಿ ಆದಾಯ ಬರ್ತಿತ್ತು. ಅಲ್ಲಿ ಬೇರೆ ಬೇರೆ ವಿದೇಶಿ ಪ್ರವಾಸಿಗರು ಬರ್ತಿದ್ರು. ಸಾಕಷ್ಟು ರೀತಿಯಾದಂತಹ ಸಾಗರ ಉತ್ಪನ್ನಗಳನ್ನ, ಬಹಳಷ್ಟು ವ್ಯಾಪಾರಗಳು ಅಲ್ಲಿ ನಡೀತಾ ಇದ್ವು. ಸಾಕಷ್ಟು ರೀತಿಯಾದಂತಹ ಸಂಪತ್ಭರಿತ ಸಾಹಿತ್ಯ, ಸಂಸ್ಕೃತಿ, ಕಲೆಗಳು ಎಲ್ಲವೂ ಕೂಡ ಅಲ್ಲಿದ್ವು. ಅದಕ್ಕಾಗಿ ಗೋವಾವನ್ನ ಉಳಿಸ್ಕೊಳ್ಬೇಕನ್ನೋ ಕಾರಣಕ್ಕಾಗಿ ಪೋರ್ಚುಗೀಸರ ವಿರುದ್ಧ ಹೋರಾಟವನ್ನ ಮಾಡಿ ಆ ಸರ್ದಾರ್ ವಲ್ಲಭಾಯ್ ಪಟೇಲ್ರು ಅದನ್ನ ಭಾರತದ ಜೊತೆಗೆ ವಿಲೀನ ಮಾಡ್ಕೊಳ್ತಾರೆ. ಅದು ಕೊನೆಯದಾಗಿ ಭಾರತದೊಂದಿಗೆ ವಿಲೀನಗೊಂಡಂತಹ ಸಂಸ್ಥಾನ, ಪ್ರದೇಶ ಅಂತ ಕರೀತಾರೆ. ಬಹಳಷ್ಟು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳೋದೇನೆಂದ್ರೆ ಭಾರತದ ಸಂಸ್ಥಾನದಲ್ಲಿ, ಭಾರತದ ಒಕ್ಕೂಟದಲ್ಲಿ ಕೊನೆಯದಾಗಿ ಸೇರ್ಪಡೆಗೊಂಡಿರುವಂತಹ ಸಂಸ್ಥಾನ ಯಾವುದು ಅಂತ ಕೇಳಿದ್ರೆ ಅದು ಗೋವಾ ಸಂಸ್ಥಾನ ಅಂತ ನಾವೆಲ್ಲರೂ ತಿಳ್ಕೊಳ್ಬೇಕು. ಈ ರೀತಿಯಾಗಿ ಒಟ್ಟಾರೆ ಭಾರತ ಸ್ವತಂತ್ರಗೊಂಡ ನಂತರ ಸಾಕಷ್ಟು ರಾಜಮನೆತನಗಳ ಹೋರಾಟದ ನಡುವೆ, ಸಾಕಷ್ಟು ರಾಜಮನೆತನಗಳ ವಿರೋಧದ ನಡುವೆ ಗಟ್ಟಿಯಾಗಿ ಈ ದೇಶವನ್ನ ಸಮರ್ಥವಾಗಿ ಕಟ್ಟಿದಂತವ್ರು ಯಾರಂದ್ರೆ ಸರ್ದಾರ್ ವಲ್ಲಭಾಯ್ ಪಟೇಲ್ರು. ಇವ್ರ ಬಗ್ಗೆ ನಾವು ತಿಳ್ಕೊಳ್ಳೇಬೇಕು. ಸರ್ದಾರ್ ವಲ್ಲಭಾಯ್ ಪಟೇಲ್ರು 1875 ಅಕ್ಟೋಬರ್ 31 ಅಂದ್ರೆ ನಾಡಿದ್ದು ಅಕ್ಟೋಬರ್ 31ಕ್ಕೆ ಸರ್ದಾರ್ ವಲ್ಲಭಾಯ್ ಪಟೇಲ್ರ ಜನ್ಮದಿನ. ಇವರು ಗುಜರಾತ್ನ ಮೂಲದವರು. ಇವರು ಬಹಳ ಅದ್ಭುತವಾಗಿ ಬಹಳ ದೊಡ್ಡ ಮನೆತನದಲ್ಲೂ ಜನಿಸಿದ್ರು ಸಹಿತ ಭಾರತಕ್ಕೋಸ್ಕರ ಏನನ್ನಾದ್ರೂ ಮಾಡ್ಬೇಕಂತ ಹೋರಾಟವನ್ನು ಮಾಡ್ತಾ ರಾಜಕೀಯಕ್ಕೆ ಪ್ರವೇಶವನ್ನ ಮಾಡಿ ಗಾಂಧೀಜಿಯವರ ಜೊತೆ ಸಂಪರ್ಕವನ್ನು ಬೆಳೆಸಿಕೊಂಡು ಭಾರತದ ಮೊಟ್ಟ ಮೊದಲ ಗೃಹ ಮಂತ್ರಿ ಮತ್ತು ಉಪ ಪ್ರಧಾನಿಯಾಗಿ ಕೆಲಸವನ್ನ ಮಾಡ್ತಾರೆ. ಭಾರತದ ಮೊದಲ ಗೃಹ ಮಂತ್ರಿ ಯಾರು ಅಂತ ಕೇಳಿದ್ರೆ ಅದು ಸರ್ದಾರ್ ವಲ್ಲಭಾಯ್ ಪಟೇಲ್ರು. ಉಪ ಪ್ರಧಾನಿ ಯಾರು ಅಂತ ಕೇಳಿದ್ರೆ ಅದು ಸರ್ದಾರ್ ವಲ್ಲಭಾಯ್ ಪಟೇಲ್ರು. ಇವರಿಗಿರುವಂತಹ ಸಾಕಷ್ಟು ಬಿರುದುಗಳನ್ನ ಕೊಟ್ಟಿದ್ದಾರೆ. ಉಕ್ಕಿನ ಮನುಷ್ಯ ಅಂತ ಕೊಟ್ಟಿದ್ದಾರೆ, ಭಾರತದ ಏಕೀಕರಣದ ಶಿಲ್ಪಿ ಅಂತ ಕೊಟ್ಟಿದ್ದಾರೆ. ಸಾಕಷ್ಟು ರೀತಿಯಾದಂತಹ ಇವರಿಗೆ ಬಿರುದುಗಳಿದಾವೆ. ನಾವು ಬಹಳ ಪ್ರಮುಖವಾಗಿ ಗಮನಿಸಬೇಕಾಗಿರುವಂತದ್ದು ಏನಂದ್ರೆ ನರ್ಮದಾ ನದಿಯ ದಂಡೆಯ ಮೇಲೆ ಉಕ್ಕಿನ ಮೂಲಕ ತಯಾರಾಗಿರುವಂತಹ 182 ಮೀಟರ್, ಅಡಿ ಅಲ್ಲ 182 ಮೀಟರ್ ಎತ್ತರದಲ್ಲಿ ಅವರ ಪ್ರತಿಮೆಯನ್ನ ಮಾಡಿದ್ದಾರೆ. ಎಷ್ಟು ಎತ್ತರದ ಪ್ರತಿಮೆ ಅಂದ್ರೆ 182 ಮೀಟರ್. ನಾವು ಹೋಗಿ ನಿಂತ್ಕೊಂಡ್ರೆ ಆ ಪ್ರತಿಮೆಯ ಕೆಳಗಲ್ಲಿ ಹೋಗಿ ನಿಂತ್ಕೊಂಡ್ರೆ ಅವರ ಹೆಬ್ಬಳ್ಳಿಗಿಂತನೂ ಸಹಿತ ನಾವು ಚಿಕ್ಕವರಾಗಿ ಕಾಣ್ತೀವಿ. ಅಷ್ಟು ಎತ್ತರದ ಪ್ರತಿಮೆಯನ್ನು ಮಾಡಿದ್ದಾರೆ. 182 ಮೀಟರ್ ಅನ್ನೇ ಅವ್ರು ಯಾಕೆ ಬಳಸಿದ್ರು ಅಂದ್ರೆ ಗುಜರಾತ್ನ ವಿಧಾನಸಭಾ ಕ್ಷೇತ್ರಗಳ ಸಂಖ್ಯೆ ಇರುವಂತದ್ದು 182 ವಿಧಾನಸಭಾ ಕ್ಷೇತ್ರಗಳಿದಾವೆ. ಅದಕ್ಕಾಗಿ ಅದನ್ನ 182 ಮೀಟರ್ ನಿಂದ ಯಾವುದೇ ಸಿಮೆಂಟ್ ನಿಂದ ಮತ್ತೊಂದರೆಲ್ಲ ಕಟ್ಟಿಲ್ಲ. ಅದನ್ನ ಕಟ್ಟಿರುವಂತದ್ದು ಉಕ್ಕಿನ ಮೂಲಕ. ಉಕ್ಕಿನ ಮನುಷ್ಯ, ಭಾರತದ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಾಯ್ ಪಟೇಲ್ರಾಗಿರೋದ್ರಿಂದಾಗಿ ಉಕ್ಕಿನ ಮೂಲಕವೇ 182 ಮೀಟರ್ ಎತ್ತರದ ಪ್ರತಿಮೆಯನ್ನ
ಸರ್ದಾರ್ ವಲ್ಲಭಾಯ್ ಪಟೇಲ್ ಅದನ್ನ ಕಟ್ತಾರೆ. ಬಹಳ ರೋಚಕವಾಗಿ ಭಾರತದ ಏಕೀಕರಣವನ್ನ ಸಮರ್ಥವಾಗಿ ಮಾಡಿ ಇವತ್ತಿಗೂ ಭಾರತದಲ್ಲಿ ಶಾಂತಿ ಸುವ್ಯವಸ್ಥೆ ಉಳಿಯೋದಕ್ಕಾಗಿ ಕಾರಣೀಕರ್ತರು ಅಂದ್ರೆ ನಮ್ಮ ಸರ್ದಾರ್ ವಲ್ಲಭಾಯ್ ಪಟೇಲ್ರು. ಹೀಗೆ ಭಾರತದ ಸ್ವಾತಂತ್ರ್ಯದುದ್ದಕ್ಕೂ ಸಹಿತ ಹೋರಾಟವನ್ನ ಮಾಡಿ ಈ ದೇಶವನ್ನ ಇಷ್ಟು ಅದ್ಭುತವಾಗಿ ಏಕೀಕರಣದ ಮೂಲಕ ನಮಗೆ ನಮ್ಮ ಹಿರಿಯರು ಉಳಿಸಿಕೊಟ್ಟು ಹೋಗಿದ್ದಾರೆ. ಸಾವಿರಾರು ವರ್ಷಗಳ ಹಿಂದೆ ಯಾವ ರೀತಿಯಾಗಿತ್ತೋ ಅದೇ ರೀತಿಯಾಗಿಯೂ ಸಹಿತ ಇವತ್ತಿಗೆ ಈ ಪ್ರದೇಶ ಇದೆ. ಸಾವಿರಾರು ವರ್ಷಗಳ ಹಿಂದೆ ವೇದಗಳಲ್ಲಿ ರಚನೆ ಆಗಿರುವಂತಹ ಸಂಘಚದ್ವಂ ಸಂವದದ್ವಂ ಸಂಭೋಮನಾಂಸಿ ಜಾನತ ದೇವಾಭಾಗಂ ಯಥಾ ಪೂರ್ವೆ ಸನ್ಯಾನಾನ ಉಪಾಸತೆ ಎನ್ನುವಂತ ಶ್ಲೋಕ ಒಂದೇ ಅಕ್ಷರ ಆ ಕಡೆ ಈ ಕಡೆ ಆಗದಂತೆ ನಮ್ಮ ಹಿರಿಯರು ಹೋರಾಟ ಮಾಡಿ ಬಲಿದಾನವನ್ನ ಮಾಡಿ ಏನೇನೋ ಸಾಹಸಗಳನ್ನ ಮಾಡಿ ಅಂತಹ ಶ್ಲೋಕಗಳನ್ನ ವಚನಗಳನ್ನ ಎಲ್ಲವನ್ನೂ ಸಹಿತ ನಮಗೆ ಬಳುವಳಿಯಾಗಿ ಕೊಟ್ಟು ಇಷ್ಟು ಸಂಪತ್ಭರಿತ ದೇಶವನ್ನ ನಮಗ್ ಬಿಟ್ಟು ಹೋಗಿದ್ದಾರೆ. ಆದ್ರೆ ನಾವೆಲ್ಲರೂ ವಿಚಾರವನ್ನ ಮಾಡಿ ಈ ದೇಶವನ್ನ ಹೆಂಗ್ ಕಟ್ಟಬೇಕು, ನಾವು ಹೆಂಗ್ ಉಳಿಸ್ಕೊಳ್ಬೇಕು, ದೇಶಭಕ್ತರಾಗಿ ನಾವು ಹೆಂಗ್ ಮುಂದುವರಿಬೇಕು ಅನ್ನೋಂಥದನ್ನ ವಿಚಾರ ಮಾಡ್ಬೇಕು. ಇವತ್ತಿನ ಕಾಲಕ್ಕೆ ನಮ್ಗೆ ಯಾರಿಗೂ ನೇಣಿಗೆ ಇರಬೇಕಾದ ಅವಶ್ಯಕತೆ ಇಲ್ಲ, ಗಲ್ಲಿಗೆ ಇರಬೇಕಾದ ಅವಶ್ಯಕತೆ ಇಲ್ಲ, ಹೋರಾಟ ಮಾಡ್ಬೇಕಾದ ಅವಶ್ಯಕತೆ ಇಲ್ಲ, ಬೀದಿಗಿಳಿಬೇಕಾದಂತ ಅವಶ್ಯಕತೆ ಇಲ್ಲ. ಇವತ್ತಿನ ಕಾಲದ ದೇಶ ಸೇವೆ ಯಾವ್ದಂದ್ರೆ ರಸ್ತೆಯಲ್ಲಿ ಹೋಗುವಾಗ ಒಂದು ಬಾಳೆಹಣ್ಣಿನ ಸಿಪ್ಪೆ ಬಿದ್ದಿದ್ರೆ ಆ ಬಾಳೆಹಣ್ಣಿನ ಸಿಪ್ಪೆನ ತೆಗೆದು ಸೈಡ್ಗೆ ಇಡೋದು ದೇಶ ಸೇವೆ. ನಾವು ಬಸ್ ನಲ್ಲಿ ಹೋಗುವಾಗ ಯಾರಾದ್ರೂ ವೃದ್ಧರಿದ್ರೆ ಆ ವೃದ್ಧರಿಗೆ ನಾವು ಸೀಟನ್ನು ಬಿಟ್ಕೊಡೋದು ಕೂಡ ದೇಶ ಸೇವೆಯೇ. ನಮ್ಮ ದೇಶದ ಪರವಾಗಿ ನಾವು ಧ್ವನಿಯನ್ನ ಎತ್ತಿ ನಮ್ಮ ಯೋಧರಿಗೆ, ನಮ್ಮ ರೈತರಿಗೆ ವಿಶೇಷವಾಗಿ ಅವರಿಗೆ ಗೌರವವನ್ನು ಕೊಟ್ಟು ಬದುಕುವಂಥದ್ದು ಕೂಡ ದೇಶ ಸೇವೆಯೇ. ನಾವು ಒಗ್ಗಟ್ಟಿನಿಂದ ಬದುಕಬೇಕಾಗಿದೆ. ಯಾಕಂದ್ರೆ ಇಷ್ಟು ಹರಿದು ಹಂಚಿ ಹೋಗಬೇಕಾಗಿರುವಂತ ಈ ಪ್ರದೇಶವನ್ನ ಬಹಳ ಅದ್ಭುತವಾಗಿ ರೋಚಕ ಹೋರಾಟವನ್ನು ಮಾಡಿ ಸಾಕಷ್ಟು ವಿಚಾರಗಳ ಮೂಲಕ ಉಳಿಸಿಕೊಂಡು ಬಂದಿರುವಂತ ಹೆಮ್ಮೆಯ ಪರಂಪರೆ ಆ ಸರ್ದಾರ್ ವಲ್ಲಭಾಯ್ ಪಟೇಲ್ರು ಒಗ್ಗಟ್ಟಿನ ಮೂಲಕ ನಮ್ಗೆಲ್ಲರೂ ಕೊಟ್ಟು ಹೋಗಿದ್ದಾರೆ. ಈ ಒಗ್ಗಟ್ಟನ್ನು ನಾವು ಉಳಿಸ್ಕೊಳ್ಬೇಕು. ಒಬ್ಬ ಮನೆಯಲ್ಲಿ ಬಹಳ ಶ್ರೀಮಂತನಂತ ತಂದೆ ಇದ್ದ. ಆ ತಂದೆಗೆ 4 ಜನ ಮಕ್ಕಳಿದ್ರು. ಬಹಳ ಸಂಪತ್ತಿತ್ತು, ಬಹಳ ದುಡ್ಡಿತ್ತು, ಬಹಳ ಆಸ್ತಿ ಕೂಡ ಇತ್ತು. ಆದ್ರೆ ಆ 4 ಜನ ಯಾವಾಗ್ಲೂ ಸಹಿತ ಕಿತ್ತಾಡ್ತಾ ಇದ್ರು, ಯಾವಾಗ್ಲೂ ಸಹಿತ ಹೊಡೆದಾಡ್ತಾ ಇದ್ರು. ಏನನ್ನಾದ್ರೂ ಮಾಡಿ ಇದನ್ನ ನಾವು ತಡಿಬೇಕು, ಇದಕ್ಕೊಂದು ಲಗಾಮನ್ನ ಹಾಕ್ಬೇಕು ಅಂತ ವಿಚಾರವನ್ನ ಮಾಡಿ ಅವನು ಏನ್ ಮಾಡ್ತಾನಂದ್ರೆ 4 ಜನ ಮಕ್ಕಳನ್ನ ಕರೆದು ಹೇಳ್ತಾನೆ, ನನಗೆ ಬಹಳ ಮೈಯಲ್ಲಿ ಹುಷಾರಿಲ್ಲ, ನಾನು ಇನ್ನೊಂದೆರಡು ದಿವಸಕ್ಕೆ ಸತ್ತು ಹೋಗ್ತೀನಿ, ನೀವು ಹೊಡೆದಾಡಬಾರ್ದು, ನೀವು ಜಗಳವನ್ನ ಆಡಬಾರ್ದು, ನೀವು ಒಗ್ಗಟ್ಟಿನಿಂದ ಇರಬೇಕು ಅಂತ ಹೇಳ್ತಾನೆ. ಆಯ್ತು ಅಂತ ತಲೆ ಆಡಿಸಿ ಹೋಗ್ತಾರೆ. ಮತ್ತು ಅವರು ಅದೇ ಕೆಲಸವನ್ನ ಮಾಡ್ತಾ ಜಗಳಾಡ್ಕೊಂಡು ತಮ್ಮ ನಡುವೆ ಕಿತ್ತಾಡ್ಕೊಳ್ತಾರೆ. ಮತ್ತೊಂದು ದಿವಸ ಅವ್ರ ತಂದೆ ಕರೆದು ಒಂದು ಕಡ್ಡಿಯ ತುಂಡನ್ನ ತರೋದಕ್ಕಾಗಿ ಹೇಳ್ತಾರೆ. ತಗೊಂಡ್ ಬರ್ತಾರೆ, ಬಂದು ಇದನ್ನ ಮುರಿರಿ ಅಂತ ಹೇಳ್ತಾರೆ. ಮುರಿದ ನಂತರ ಹೇಳ್ತಾರೆ, ಇದನ್ನ ಹೆಂಗ್ ಮುರಿದ್ರಿ ಅಂತ ಕೇಳಿದಾಗ ಬಹಳ ಸಲೀಸಾಗಿ ಮುರಿದು ಬಿಟ್ವಿ ಅಂತ ಹೇಳ್ತಾರೆ. ಇನ್ನೊಂದು 2 ಕಟ್ಟಿಗೆಗಳನ್ನ ತಗೊಂಡ್ ಬರ್ರಿ ಅಂತ ಹೇಳ್ತಾರೆ. 2 ಕಟ್ಟಿಗೆಗಳನ್ನ ತಂದು ತಂದೆ ಮುಂದೆ ನಿಂತಾಗ ಮುರಿರಿ ಅಂತ ಹೇಳಿದಾಗ 4 ಜನ ಸಲೀಸಾಗಿ ಮುರಿದು ಬಿಡ್ತಾರೆ. 3 ಕಟ್ಟಿಗೆಗಳನ್ನ ತಗೊಂಡು ಬರ್ರಿ ಅಂತ ಕೇಳಿದಾಗ 3 ಕಟ್ಟಿಗೆಗಳನ್ನ ಒಮ್ಮೆಲೆ ಮುರಿಬೇಕು ಅಂತ ಹೇಳಿದಾಗ 3 ಕಟ್ಟಿಗೆಗಳನ್ನ ಜೋಡಿಸಿ ಮತ್ತೆ ಮುರಿತಾರೆ, ಸಲೀಸಾಗಿ ಮುರಿದು ಬಿಡ್ತದೆ. 4 ಕಟ್ಟಿಗಳನ್ನ ತಗೊಂಡು ಬಂದು ಮುರಿರಿ ಅಂತ ಕೇಳಿದಾಗ ಏನೇ ತಿಪ್ಪರ್ಲಗ ಹಾಕಿದ್ರು ಏನೇ ಮಾಡಿದ್ರು ಸಹಿತ ಅದು ಮುರಿಯೋದಿಲ್ಲ. 4 ಕಟ್ಟಿಗಳನ್ನ ಒಟ್ಟಿಗೆ ಮುರಿಯೋದಕ್ಕೆ ಸಾಧ್ಯ ಇಲ್ಲ ಅಂತ ತಮ್ಮ ತಂದೆಗೆ ಹೇಳ್ತಾರೆ. ಆಗ ಅವ್ರ ತಂದೆ ಹೇಳ್ತಾರೆ, ನೀವು ಒಬ್ಬೊಬ್ಬರಾಗಿ ಬದುಕಿದ್ರೆ ನಿಮ್ಮನ್ನ ಸುಲಭವಾಗಿ ಮುರಿದು ಬಿಡ್ಬೋದು, ನೀವು 4 ಜನ ಒಟ್ಟಿಗೆ ಬದುಕಿದ್ರೆ ನಿಮ್ಮನ್ನ ಯಾರಿಂದಾನು ಮುರಿಯೋದಕ್ಕೆ ಸಾಧ್ಯ ಇಲ್ಲ, ಅದಕ್ಕಾಗಿ ನೀವು ಒಗ್ಗಟ್ಟಿನಿಂದ ಮುಂದೆ ಹೋಗ್ಬೇಕು ಅಂತ ಅವ್ರ ತಂದೆ ಅವ್ರಿಗೆ ಸಲಹೆಯನ್ನ ಕೊಡ್ತಾರೆ. ಎಷ್ಟು ಅದ್ಭುತವಾಗಿ ಸಲಹೆಯನ್ನ ಕೊಟ್ರು ಅಂದ್ರೆ ಇವತ್ತಿಗೂ ಸಹಿತ ನಾವು ಜಾತಿ, ಮತ, ಭೇದ, ಪಂಥ, ಪಕ್ಷ ಈ ರೀತಿಯಾಗಿ ಹಲವಾರು ವಿಧಗಳಲ್ಲಿ ಒಡೆದು ಹೋಗಿಬಿಟ್ಟಿದ್ದೇವೆ. ಭಾಷೆ ಹೆಸರಲ್ಲಿ ಒಡೆದು ಹೋಗ್ಬಿಟ್ಟಿದ್ದೇವೆ. ನಮ್ಮ ದೇಶದ ಸೈನಿಕರು ನಮಗಾಗಿ ಅಲ್ಲಿ ನಿಂತುಕೊಂಡು ಗಡಿಯಲ್ಲಿ ಹೋರಾಟವನ್ನ ಮಾಡಿ ಶತ್ರುವಿನ ಎದೆಗೆ ಗುಂಡನ್ನ ಕೊಟ್ಟು ಅವರು ಹೋರಾಟವನ್ನು ಮಾಡಿ ಉಳಿಸ್ಕೊಳ್ತಿದ್ದಾರೆ. ಆದ್ರೆ ಇವತ್ತಿನ ಕಾಲಕ್ಕೆ ನಾವು ದೇಶದ ಒಳಗಡೆ ಇದ್ದು ನಾವು ಒಗ್ಗಟ್ಟಿನಿಂದ ಬದುಕಿದ್ರೆ ಸಾಕು, ಅದೇ ಅವರಿಗೆ ದೊಡ್ಡದಂತ ಶಕ್ತಿ. ನಾವೆಲ್ಲರೂ ಜಾತಿ, ಮತ, ಸಂಪ್ರದಾಯ ಭೇದಗಳನ್ನ ಮರೆತು ಒಂದಾಗಬೇಕು. ಈ ರೀತಿಯಾಗಿ ಏಕೀಕರಣಗೊಂಡಿರುವಂತಹ ಇದನ್ನ ನಾವು ಸ್ಮರಣೆಯನ್ನ ಮಾಡಬೇಕು. ಇದು ಯಶೋಗಾಥೆಯ ಜೊತೆಗೆ ಕಣ್ಣೀರಿನ ಕತೆ ಕೂಡ ಹೌದು. ಯಾಕಂದ್ರೆ ಸಾಕಷ್ಟು ರೀತಿಯಾಗಿ ಸಾಕಷ್ಟು ಜನರ ಪ್ರಾಣ ಮಾನ ಹಾನಿಗಳಾಯ್ತು. ಸ್ವಾತಂತ್ರ್ಯ ಬಂದದ್ದರ ಜೊತೆಗೆ ಸಾಕಷ್ಟು ರೀತಿಯಾದಂತಹ ದುಃಖಗಳನ್ನು ಕೂಡ ನಾವು ಗಮನಿಸ್ತೀವಿ. ಈ ರೀತಿಯಾಗಿ ಇದರ ವಿಶೇಷವಾದಂತಹ ವಿಚಾರಗಳನ್ನ ಹೇಳ್ಕೊಂಡು ಹೋದ್ರೆ ಸಾಕಷ್ಟು ವಿಚಾರಗಳಿದಾವೆ. ಶಾಂತ ರೀತಿಯಿಂದ ಆಲಿಸಿದಂತ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಈ ಒಂದು ಮಾತುಗಳಿಗೆ ವಿರಾಮವನ್ನು ನೀಡ್ತೇನೆ. ಸರ್ವೇ ಜನಃ ಸುಖಿನೋ ಭವಂತು.